सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಶ್ರುತಿ ವಿಪ್ರತಿಪನ್ನಾತೆ ಯದಾ. ಶ್ರುತಿ ವಿಪ್ರತಿಪನ್ನ. ಸೊ ಶ್ರುತಿ ಮೀನ್ಸ್ ಆಲ್ ದಟ್ ವಿ ಹ್ಯಾವ್ ಹರ್ಡ್. ಶ್ರವಣ ಅಂತ ನಾವೇನು ಹೇಳ್ತೀವಿ, ವೇದಾಂತ ಶ್ರವಣ. ಮತ್ತಷ್ಟು ಸರಿಯಾಗಿ ಹೇಳಬೇಕು ಅಂತಂದರೆ ಇಟ್ ಈಸ್ ವೇದಾಂತ ಶ್ರವಣ. ಮತ್ತು ಶ್ರುತಿ ಅಂತ ಹೇಳಿದಾಗ ಈವನ್ ವಿ ಹ್ಯಾವ್ ರೆಡ್ ಸೋ ಮೆನಿ ಗ್ರಂಥಾಸ್. ಅನೇಕಗಳನ್ನು ನಾವು ಓದಿರ್ತೀವಿ ಇಲ್ಲಿವರೆಗೆ. ಸೊ ಐದರ್ ಫ್ರಮ್ ದಿ ಶ್ರವಣ ಆರ್ ಬೈ ರೀಡಿಂಗ್ ಸೋ ಮೆನಿ ಥಿಂಗ್ಸ್. ಇಟ್ ಕ್ರಿಯೇಟ್ಸ್ ಸರ್ಟನ್ ಕನ್ಫ್ಯೂಷನ್ಸ್ ಇನ್ ದಿ ಮೈಂಡ್. ಈವನ್ ನಾವು ಗುರುಮುಖೇನ, ಒಬ್ಬ ಗುರುವಿನ ಬಳಿ ಕುಳಿತು ನಾವು ಕಲ್ತಿರಬಹುದು. ಅವನು ಹೇಳಿರುವಂತಹ ಉಪದೇಶಗಳನ್ನು ನಾವು ಕೇಳಿ ತಿಳಿದು ಅರ್ಥ ಮಾಡಿಕೊಂಡಿರಬಹುದು. ಅಥವಾ ಸ್ವಾಧ್ಯಾಯ ಅಂತ ಹೇಳಿ ದಿನನಿತ್ಯದಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೊಳ್ಳುವಂತಹದ್ದು. ಸ್ವಾಧ್ಯಾಯ ಅಂತ ಹೇಳಿದಾಗ ನಾವು ಓದಿ ಅರ್ಥ ಮಾಡಿಕೊಂಡು ಆ ನಂತರದಲ್ಲಿ ಕೂಡ ಬರುವಂತಹ ಕೆಲವು ಅನುಮಾನಗಳನ್ನು ಪರಿಹರಿಸಿಕೊಳ್ಳುವಂತಹದ್ದು. ಸೊ ದಟ್ ಈಸ್ ಆಲ್ಸೋ ಸ್ವಾಧ್ಯಾಯ. ಈವನ್ ಗುರುಮುಖೇನ ಅಲ್ಲಿ ಕಲಿತರೂ ಕೂಡ ಅಲ್ಲಿ ಕೆಲವು ಉಪದೇಶಗಳನ್ನು, ಗುರುವಿನ ಮಾತುಗಳನ್ನು ಕೇಳಿದಾಗ ಅಲ್ಲಿ ಉಂಟಾಗುವಂತಹ ಕೆಲವು ಸಂಶಯಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಂಡಿರ್ತೀವಿ. ಸೊ ಹೀಗೆ ಶ್ರುತಿ ಅಂತಂದರೆ ಸೋ ಫಾರ್ ವಿ ಹ್ಯಾವ್ ಹರ್ಡ್ ದಿ ವೇದಾಂತ ವಿಚಾರ. ಆರ್ ಇಲ್ಲಿವರೆಗೆ ವಿ ಹ್ಯಾವ್ ರೆಡ್ ಸೋ ಮೆನಿ ಬುಕ್ಸ್. ಸ್ವಾಧ್ಯಾಯ ಇರಬಹುದು, ಗ್ರೂಪ್ ಡಿಸ್ಕಷನ್ ಇರಬಹುದು, ಗುರುಮುಖೇನ ಕಲಿತು ಕೇಳಿರುವಂತಹ ವಿಚಾರಗಳಿರಬಹುದು. ಹೀಗೆ ಆತ್ಮವಿಚಾರ ಅಂತಂದಾಗ ಸಾಮಾನ್ಯವಾಗಿ ನಾವು ಎಷ್ಟೆಷ್ಟು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀವಿ ಅದು ಮತ್ತಷ್ಟು ತನ್ನನ್ನು ವಿಸ್ತಾರ ಮಾಡ್ಕೋತಾ ಹೋಗುತ್ತೆ. ಯಾಕೆಂತಂದರೆ ಆಧ್ಯಾತ್ಮ ಅಂತಂದಾಗಲೇ ಹಾಗೆ. ಆತ್ಮವಿಚಾರ ಈಸ್ a very big topic. It is very huge.
ಎಲ್ಲೋ ಇವತ್ತು ಏನೋ ಒಂದು ಸ್ವಲ್ಪ ಕೇಳಿದ್ದೀನಿ, ಆತ್ಮ ಅಂದರೆ ಹೀಗೆ, ಭಗವಂತನ ವಿಚಾರ ನನಗೆ ಅರ್ಥ ಆಯಿತು, ಇವತ್ತು ನಾನು ಗುರುಮುಖೇನ ಕೇಳಿದ್ದೀನಿ, ಅಥವಾ ಯಾವುದೋ ಒಂದು ಲೆಕ್ಚರ್ ಕ್ಲಾಸ್ಗೆ ಹೋಗಿದ್ದೆ, ಅಲ್ಲಿ ಒಬ್ಬ ಗುರು ಹೇಳ್ತಾ ಇದ್ದ, ಅದೆಲ್ಲ ನನಗೆ ಅರ್ಥ ಆಗಿದೆ. ಬಟ್ ಅಷ್ಟು ಮಾತ್ರ ಅಲ್ಲ, ಏನೆಲ್ಲವನ್ನ ನೀನು ಕೇಳಿದೀಯಾ ಅದನ್ನು ಈವನ್ ನೀನು ಮನನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಸಂಶಯಗಳು ಬರಬಹುದು. ಸೊ ಅದು ಅಲ್ಲಿಗೆ ನಿಲ್ಲದಿಲ್ಲ. ಸೊ ಪೂರ್ಣವಾಗಿ ಅರ್ಥ ಆಗದೆ ಇದ್ದಾಗ ಸರ್ಟನ್ ಕನ್ಫ್ಯೂಷನ್ಸ್ ಆರ್ ಕ್ರಿಯೇಟೆಡ್ ಇನ್ ದಿ ಮೈಂಡ್. ಸಂಶಯಗಳು ಉಂಟಾಗುವಂತಹದ್ದೇ ವೆನ್ ದೆರ್ ಈಸ್ ನೋ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. So when there is no proper understanding, there is a scope that we get lot of confusions that are created in the mind. So ಏನಿದು ಕನ್ಫ್ಯೂಷನ್ಸು ಆತ್ಮನ ವಿಚಾರದಲ್ಲಿ ಮನಸ್ಸಿನಲ್ಲಿ ಉಂಟಾಗುತ್ತಲ್ಲ, ಇಷ್ಟೆಲ್ಲ ಕೇಳಿ ತಿಳಿದ ನಂತರ ಕೂಡ ಈ ರೀತಿ ಆಗ್ತಾ ಇದೆಯಲ್ಲ ಅಂತಂದು ಏನು ಸಂಶಯಗಳಿರಬಹುದು ಅವೆಲ್ಲ ಹಾಗಾರೆ. ಅದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ಅನೇಕ ಸಾಧ್ಯ ಸಾಧನ ಸಂಬಂಧ ಪ್ರಕಾಶನ ಶ್ರುತಿಭಿ. ಸಾಮಾನ್ಯವಾಗಿ ನಾವೆಲ್ಲ ಅನೇಕ ರೀತಿಯ ಗೋಲ್ಗಳನ್ನು ಸೆಟ್ ಮಾಡ್ಕೋತೀವಿ. ನಮ್ಮ ಬದುಕನ್ನು ನಾವು ರೂಪಿಸ್ಕೋಬೇಕು ಅಂತಂದಾಗ ಸೋ ಮೆನಿ ಉದ್ದೇಶಾಸ್ ವಿ ಹ್ಯಾವ್. ಸೊ ಅನೇಕ ರೀತಿಯ ಗೋಲ್ಗಳನ್ನ ನಾವು ಸೆಟ್ ಮಾಡ್ತೀವಿ. ಈವನ್ ಆಫ್ಟರ್ ದಟ್ ಮತ್ತೆ ಮತ್ತೆ ವಿಚಾರಗಳನ್ನು ತಿಳ್ಕೊತಾ, ವಿಷಯಗಳನ್ನು ನಾವು ಸಂಗ್ರಹ ಮಾಡ್ತಾ ಮಾಡ್ತಾ ಯಾವಾಗ ನಾವು ಹೆಚ್ಚು ಹೆಚ್ಚು ತಿಳ್ಕೊತಾ ಹೋಗ್ತೀವಿ, ಆಗ ನಮ್ಮ ಗೋಲ್ಗಳಲ್ಲೂ ಕೂಡ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಪ್ರಾರಂಭದಲ್ಲಿ ಏನೋ ಕೆಲವುಗಳನ್ನು ಮಾತ್ರ ನಾವು ತಿಳ್ಕೊಂಡಿರ್ತೀವಿ, ಅದಕ್ಕೆ ತಕ್ಕಂತೆ ಒಂದು ಗೋಲ್ ಸೆಟ್ ಮಾಡಿರ್ತೀವಿ. ಆಮೇಲೆ ವಿಚಾರ ನಮಗೆ ಮತ್ತಷ್ಟು ಹೆಚ್ಚು ವಿಚಾರ ತಿಳಿಯುತ್ತೆ. ಆಗ ನಾನು ಎಷ್ಟು ಕಡಿಮೆ ಗೋಲ್ನ ಸೆಟ್ ಮಾಡಿಕೊಂಡಿದ್ದೆ ಹೇಳಿ, ನನ್ನ ಉದ್ದೇಶವನ್ನು ನಾನು ಬದಲಾವಣೆ ಮಾಡ್ಕೋತೀನಿ. ಮತ್ತಷ್ಟು ವಿಚಾರ ತಿಳ್ಕೊಂಡಾಗ ನಾನು ಹೇಳ್ತೀನಿ, ನನಗಿದು ಬೇಕೇ ಆಗಿಲ್ಲ, ನಾನು ಇದನ್ನೇ ಉದ್ದೇಶ ಅಂತ ತಿಳ್ಕೊಂಬಿಟ್ಟಿದ್ದೆ. ನೌ ಐ ಗಾಟ್ ಇಟ್. ಸೊ ದಿಸ್ ಈಸ್ ನಾಟ್ ಮೈ ಉದ್ದೇಶ. ಸೊ ನನ್ನ ಉದ್ದೇಶವನ್ನೇ ನಾನು ಬದಲಾಯಿಸ್ತೀನಿ. ಹೀಗೆ ಯಾಕೆ ಇವೆಲ್ಲ ಆಗ್ತಾ ಇದೆ? ಮತ್ತೆ ಮತ್ತೆ ಉದ್ದೇಶಗಳಲ್ಲೇ, ನಮ್ಮ ಗೋಲ್ಗಳಲ್ಲೇ ಬದಲಾವಣೆಗಳನ್ನು ನಾವು ಯಾಕೆ ನೋಡ್ತಾ ಇದ್ದೀವಿ? ಇಟ್ ಈಸ್ ಓನ್ಲಿ ಬಿಕಾಸ್ ದ ಚಿತ್ತ ಅದು ನಮ್ಮಲ್ಲಿ ಅಲುಗಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ದೆರ್ ಈಸ್ ನೋ ಏಕಾಗ್ರತೆ. ಏಕಾಗ್ರ ಚಿತ್ತ ಈಸ್ ನಾಟ್ ದೇರ್. ಸೊ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಆ ಫೋಕಸ್ ಅನ್ನುವಂತಹದ್ದು ಡಿಸ್ಟರ್ಬ್ ಆಗಿರುತ್ತೆ, ಶೇಕ್ ಆಗುತ್ತೆ. ಸೊ ಈವನ್ ಆ ಫೋಕಸ್ ಇಸ್ ನಾಟ್ ಪ್ರಾಪರ್. ಸೊ ಅವಾಗ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ತೀವಿ, ಏಕಾಗ್ರತೆ ಸಿಗ್ತಾ ಇಲ್ಲ. ಸೊ ಈ ಎಲ್ಲ ನಮ್ಮ ಮನಸ್ಸಿನಲ್ಲಿ ಸೇರಿಕೊಂಡು ನಮಗೆ ಈಗಾಗಲೇ ನಾವು ಯಾವೆಲ್ಲ ವಿಚಾರಗಳನ್ನು ಕೇಳಿದ್ದೀವಿ ಅವುಗಳ ಬಗ್ಗೆ ನಮಗೆ ಮತ್ತಷ್ಟು ಗಂಭೀರವಾಗಿ ಸಂಶಯಗಳು ಉಂಟಾಗುತ್ತೆ. ಎಸ್ಪೆಷಲಿ ಆಧ್ಯಾತ್ಮ ಅಂತ ಹೇಳಿದಾಗ ಅದರಲ್ಲೂ ಕೂಡ ಆತ್ಮನ ವಿಚಾರದಲ್ಲಿ ಏನಾದರೂ ಸಂಶಯಗಳು ಉಂಟಾದಾಗ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ವಿ ಆರ್ ಸ್ಟಕ್ ಅಂತ ಹೇಳ್ತೀವಿ. ಇಲ್ಲಪ್ಪ, ಇದು ಅರ್ಥ ಆಗದೆ ನಾನು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ನನಗೆ ಇದಕ್ಕೆ ಕ್ಲಾರಿಟಿ ಬೇಕು ನನಗೆ. ಸೊ ನಾವು ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಏನು ಗೊತ್ತಾಗ್ತಾ ಇಲ್ವಲ್ಲ, ಅರ್ಥ ಆಗ್ತಾ ಇಲ್ವಲ್ಲ, ಏನು ಮಾಡೋದೀಗ? ಸೊ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾಯನಾರ ಜಪ ತಪ, ಮೆಡಿಟೇಷನ್, ಪ್ರಾಣಾಯಾಮ, ಧ್ಯಾನ, ಇದು ಯಾವುದೂ ಹೆಲ್ಪ್ ಆಗೋದಿಲ್ಲ. ಅಲ್ಲ, ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆಗಬೇಕು ಅಂತಂದರೆ ದ ವಿಚಾರ
ಅದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಸೊ ಅದೊಂದು ಕ್ಲಾರಿಟಿ ನಮಗೆ ಸಿಗೋವರೆಗೆ ನಾವೇನು ಮೆಡಿಟೇಷನ್ನು ಅಥವಾ ಜಪ ತಪ ನಾವು ಬೇರೆ ಏನೇನೋ ಸಾಧನಗಳು ಅಂತ ಹೇಳಿ ಅದಕ್ಕಾಗಿ ನಾವು ಮಾಡಿದ್ರೂ ಕೂಡ ನಾವು ಆತ್ಮನ ವಿಚಾರದಲ್ಲಿ ನಾವು ಮುಂದುವರಿಯೋದಕ್ಕೆ ಆಗೋದಿಲ್ಲ. ಸೊ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಮನಸ್ಸು ಒಂದು ರೀತಿಯಲ್ಲಿ ಅಸ್ಥಿರ. ಮನಸ್ಸು ಅಸ್ಥಿರ ಅಂತಂದರೆ ಮನಸ್ಸು ಕುಣಿಯೋದಕ್ಕೆ ಪ್ರಾರಂಭ ಆಗುತ್ತೆ. ದೆರ್ ಈಸ್ ನೋ ಸ್ಥಿರತೆ ಇನ್ ದಿ ಮೈಂಡ್, ಇಟ್ ಈಸ್ ಕಾಲ್ಡ್ ಅಸ್ಥಿರ. ಅಸ್ಥಿರವಾದ ಮನಸ್ಸು, ದಟ್ ಈಸ್ ವೈ ದೆರ್ ಈಸ್ ನೋ ಫೋಕಸ್. Why there is lack of concentration, or why there is no focus, why there is no ekagra chitta? It's all because there is no sthirate in the mind. ಮನಸ್ಸು ಸ್ಥಿರವಾಗಿಲ್ಲ, ಮನಸ್ಸು ಕುಣಿತಾ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ಹೇಗೆ ಅಂತಂದರೆ, ಈಗ ಹೆಚ್ಚು ಹೆಚ್ಚು ವಿಚಾರ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಜಾಸ್ತಿ ಆದಷ್ಟು ಕನ್ಫ್ಯೂಷನ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಹೆಚ್ಚು ವಿಚಾರ ನಾವು ತಿಳ್ಕೋಬೇಕು ಅಂತಂದಾಗ ಪ್ರತಿ ಹಂತದಲ್ಲೂ ಕೂಡ ನಮಗೆ ಎದುರಾಗುವಂತಹ ಎಲ್ಲ ಅನುಮಾನಗಳನ್ನು ನಾವು ಪರಿಹರಿಸ್ಕೋಬೇಕು. ಅಲ್ಲೇ ವಿ ಹ್ಯಾವ್ ಟು ಸ್ಟಾಪ್ ದೇರ್. ಅಲ್ಲಿ ನಿಂತು ಅದನ್ನು ಬಗೆಹರಿಸ್ಕೊಂಡು ನಾವು ಮುಂದೆ ಹೋಗಬೇಕು. ಒಂದೇ ಸಲಿಗೆ ನಾನು ಎಲ್ಲವನ್ನು ಕೇಳ್ಕೊಂಬಿಡ್ತೀನಿ, ಆಮೇಲೆ ಒಂದೊಂದಾಗಿ ನಾನು ಲಿಸ್ಟ್ ಮಾಡ್ತೀನಿ. ಇಲ್ಲ, ಕೇಳಿರೋದೆಲ್ಲ ಮರ್ತೋಗುತ್ತಾಗ. ನಾನು ಕೊನೆಯಲ್ಲಿ ನಾನು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋತೀನಿ. ಎಷ್ಟಾಗತ್ತೆ ಅಷ್ಟು ಲೆಟ್ ಮೀ ಕಲೆಕ್ಟ್ ದಿ ವಿಚಾರಾಸ್. ಬಟ್ ಆಧ್ಯಾತ್ಮದಲ್ಲಿ ಇಟ್ ವೋಂಟ್ ಹೆಲ್ಪ್. ಆಧ್ಯಾತ್ಮ ಅಂತಲ್ಲ, ಯಾವುದೇ ವಿಚಾರ ಆದರೂ ಅಷ್ಟೆ, ನಮಗೆ ಜಾಸ್ತಿ ಸಿಗ್ತಾ ಸೊ ಫೋಕಸ್ಸು ಎಲ್ಲವುಗಳನ್ನು ಅದು ಎಲ್ಲ ಕಡೆ ಆ ಫೋಕಸ್ ಇಟ್ಕೊಳ್ಳೋಕ್ಕಾಗೋದೇ ಇಲ್ಲ. ಉದಾಹರಣೆಗೆ ವಿ ಗೋ ಟು ಎ ಹೋಟೆಲ್. ನಾವು ಹೋಟೆಲ್ಗೆ ಏನೋ ತಿಂಡಿ ತಿನ್ನಬೇಕು ಅಂತ ಹೋಗ್ತೀವಿ. ಏನೋ ಇವತ್ತು ಭಾಳ ಒಳ್ಳೆ ಮೂಡಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ನಾನು ತಿನ್ನಬೇಕು ಅಂತ ಹೇಳಿ ಹೋಟೆಲ್ಗೆ ಹೋಗ್ತೀನಿ. ಹೋಟೆಲ್ಗೆ ಹೋಗ್ತಾ ಇರೋ ಉದ್ದೇಶ ಏನು? ತುಂಬ ಡಿಫ್ರೆಂಟ್ ಆಗಿರೋದು ಏನಾದ್ರು ಇವತ್ತು ಟೇಸ್ಟ್ ಮಾಡಬೇಕು. ಮಾಮೂಲಿ ಈ ಥರ ಐಟಮ್ಸ್ ಬೇಡ. ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ, ಮತ್ತು ಆಸೆ ಕೂಡ ಇದೆ ಏನಾದ್ರು ಡಿಫ್ರೆಂಟ್ ಆಗಿರೋದೇ ತಿನ್ನಬೇಕು ಅಂತ. ಸೊ ಐ ವಿಲ್ ಗೋ ಟು ಎ ಹೋಟೆಲ್. ಆರಾಮಾಗಿ ಕೂತ್ಕೋತೀನಿ. ಬಂದು ಪಾಪ ಸಪ್ಲೈಯರ್ ಕೇಳ್ತೀನಿ, ಸರ್ ಏನು ಬೇಕು, ಏನಿದೆಯಪ್ಪ, ಏನಿದೆ ಇವತ್ತು, ಏನೇನಿದೆ ಇಲ್ಲಿ ಹೋಟ್ಲಲ್ಲಿ. ಸೊ ಸಪ್ಲೈಯರ್ ಗೊತ್ತಲ್ಲ, ಎಲ್ಲ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಹೋಟೆಲಲ್ಲಿ ಏನಿದೆ ಅಷ್ಟು ಒಂದು ಬಿಡದೆ ಎಲ್ಲವನ್ನ ಹೇಳ್ತಾನೆ. ಖಾರ ಬಾತು, ಕೇಸರಿ ಬಾತು ಅಂತ ಶುರು ಮಾಡಿ ಕೊನೆಗೆ ಸೆಟ್ ದೋಸೆ, ಇಡ್ಲಿ ಅಲ್ಲಿಗೆ ಬಂದು ನಿಲ್ಲುತ್ತೆ. ಸೊ ಅವನು ಅಷ್ಟೊಂದು ಐಟಮ್ ಹೇಳಿರ್ತಾನಲ್ಲ, ನಮ್ಮ ಮನಸ್ಸು ಅವೆಲ್ಲವನ್ನ ಕ್ಯಾಚ್ ಮಾಡೋದಿಲ್ಲ. ನಾವು ಅವನ್ನ ಮತ್ತೊಮ್ಮೆ ಕೇಳೋದಕ್ಕೆ ನಮಗೆ ಸಂಕೋಚ. ಯಾಕೆಂತಂದ್ರೆ ಅವನೇನು ಒಂದೇ ಸಲ ಒಂದು 30 ಐಟಮ್ ಹೇಳಿರ್ತಾನೆ, ಹೋಟ್ಲಲ್ಲಿರೋ 30 ಐಟಮು ಹೇಳಿರ್ತಾನೆ. ಸೊ ಮತ್ತೆ ಏನಾರ ನನಗೆ ಸರಿ ಕೇಳಿಸ್ಲಿಲ್ಲ ಅಂತನೋ ಅಥವಾ ಅರ್ಥ ಆಗಲಿಲ್ಲ ಇನ್ನೊಂದ್ಸಲಿ ಹೇಳು ಅಂತಂದರೆ ನನ್ನ ಬಗ್ಗೆ ಅವನೇನು ತಿಳ್ಕೊಬೋದು, ಏನಿದೆ ಹೇಳಿದ್ದು ಕೂಡ ಕೇಳಿಸ್ಕೊಳ್ಳೋದಿಲ್ವಲ್ಲ ಈ ಮನುಷ್ಯ ಅಂತ ಅವನಿಗೆ ಅನ್ನಿಸ್ಬೋದು ನನ್ನ ಬಗ್ಗೆ. ಸೊ ಹಾಗೇನಾಗುತ್ತೆ, ಅವನನ್ನು 2ನೇ ಸಲ ಕೇಳದೇ ಇರೋದ್ರಿಂದ ಅವನು ಏನೇನು ಹೇಳ್ದ ಪ್ರಾರಂಭದಿಂದ ಲೆಕ್ಕ ಹಾಕಿದ್ರೆ ಅವನು ಶುರು ಮಾಡಿದ್ದು ಖಾರ ಬಾತು ಕೇಳಿಸ್ತು, ಮಧ್ಯದಲ್ಲಿ ಅವನು ಸುಮಾರು ಐಟಮ್ಸ್ ಹೇಳ್ದ, ಕೊನೆಯಲ್ಲಿ ಅದು ಬಂದು ನಿಂತಿದ್ದು ಸೆಟ್ ದೋಸೆ ಆ್ಯಂಡ್ ಇಡ್ಲಿ ವಡ. ಸೊ ನಾ ಏನೋ ಸ್ಪೆಷಲ್ ತಿನ್ನಬೇಕು ಅಂದ್ಕೊಂಡು ಬಂದೆ, ಅವನು ಹೇಳಿರ್ತಾನೆ ಸ್ಪೆಷಲ್, ಆದರೆ ಖಾರ ಬಾತ್ ನಂತರ ಅವನೇನು ಹೇಳ್ದ ನನಗೆ ಅರ್ಥ ಆಗಲಿಲ್ಲ, ಅವನನ್ನು ಕೇಳೋದಕ್ಕೆ ಸಂಕೋಚ. ಸೋ ಮಚ್ ಆಫ್ ಕನ್ಫ್ಯೂಷನ್ಸ್. ಏನೇನಿದೆ ಈ ಹೋಟ್ಲಲ್ಲಿ ಏನಿದೆ ಗೊತ್ತಾಗೋದಿಲ್ಲ. ಆಗ ನಾವೇನೋ ಸ್ಪೆಷಲ್ ತಿನ್ನಬೇಕು ಅಂದ್ಕೊಂಡು ಹೋಗಿರ್ತೀವಲ್ಲ, ವಿ ವಿಲ್ ಆರ್ಡರ್ ಫಾರ್ ಇಡ್ಲಿ ಆ್ಯಂಡ್ ವಡೆ. ಸೊ ಸೇಮ್ ಇದೇ ರೀತಿಯಲ್ಲಿ ಈವನ್ ಆಧ್ಯಾತ್ಮ ವಿಚಾರ ಅಂತ ಹೇಳಿದಾಗ, ಯಾವಾಗ ಆತ್ಮನ ವಿಚಾರವನ್ನು ಕುರಿತು ನಾವು ಮತ್ತೆ ಮತ್ತೆ ಕೇಳುವಂತಹ ಪ್ರಯತ್ನ ಮಾಡ್ತೀವಿ, ಅಲ್ಲಲ್ಲಿ ಉಂಟಾಗುವಂತಹ ಸಂಶಯಗಳನ್ನು ಆ ಕ್ಷಣದಲ್ಲಿ ನಾವು ಪರಿಹಾರ ಮಾಡ್ಕೊಳ್ದೆ ಹೋದರೆ, ಸೊ ಆಗ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ಅದನ್ನು ಇಲ್ಲಿ
ಶ್ರುತಿ ವಿಪ್ರತಿಪನ್ನ. ಸೊ ಕೇಳಿದ್ರೂ ಕೂಡ ಏನೆಲ್ಲವನ್ನ ಕೇಳಿದ್ದೀನಿ, ಏನೆಲ್ಲವನ್ನ ನಾನು ಓದಿದ್ದೀನಿ, ಗುರುಮುಖೇನ ಸ್ವಾಧ್ಯಾಯ ಥ್ರೂ ಸೋ ಮೆನಿ ಪ್ರವಚನಾಸ್. ಸೊ ಇಷ್ಟೆಲ್ಲ ಆದರೂ ಕೂಡ ಎಷ್ಟು ವಿಚಾರ ಇದೆ, ಬಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಗೊತ್ತಾಗೋದಿಲ್ಲ, ಫೋಕಸ್ ಇರೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಶ್ರುತಿ ವಿಪ್ರತಿಪನ್ನ. ಸೊ ಈ ಸಂದರ್ಭದಲ್ಲಿ ಆಗ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ನು, ಫೋಕಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತೀನಿ, ದಿನನಿತ್ಯ ಜಪ ಮಾಡ್ತೀನಿ, ಪ್ರಾಣಾಯಾಮ ಕಲ್ತ್ಕೋತೀನಿ. ಸೊ ಈ ಸಂದರ್ಭದಲ್ಲಿ ನೋ ಮೆಡಿಟೇಷನ್, ನೋ ಜಪ ಕ್ಯಾನ್ ಹೆಲ್ಪ್ ಅಸ್. ನಾಟ್ ಈವನ್ ಉಪಾಸನ, ವ್ರತ ನಿಯಮ ಮಾಡ್ತೀನಿ, ದೇವರ ಉಪಾಸನ ಆರಾಧನಾ ಮಾಡ್ತೀನಿ, ಸಹಸ್ರನಾಮ ಪಠಣ ಮಾಡ್ತೀನಿ, ನಥಿಂಗ್ ವಿಲ್ ಹೆಲ್ಪ್ ಅಸ್. ಸೊ ಮನಸ್ಸು ಕುಣಿತಾ ಇರುತ್ತೆ. ಸೊ ಹೀಗೆ ದೇರ್ ಈಸ್ ವೇದಾಂತ ಅಂತ ಹೇಳಿದಾಗ ಅಲ್ಲಿ ಉಪನಿಷತ್ನ ಚರ್ಚೆ ಮಾಡಿ ಅಲ್ಲೇನಾದ್ರು ಸಿಗತ್ತಾ ಅಂತಂದ್ರೆ, ಈವನ್ ಉಪನಿಷತ್ ಅಂತ ಹೇಳಿದಾಗ ಕೂಡ ಅದು ಕೂಡ ಬಹಳ ದೊಡ್ಡದು. ಬಿಕಾಸ್ ಅಲ್ಲೇ ಅನೇಕ ಬೇರೆ ಬೇರೆ ವಿಭಾಗಗಳಿದೆ, ಡಿವಿಷನ್ಸ್ ಇದೆ. ಕರ್ಮಕಾಂಡ, ಉಪಾಸನ, ಜ್ಞಾನಕಾಂಡ, ಉಪನಿಷತ್, ವೇದಾಂತ. ಅದೇ ರೀತಿ ಸ್ಮೃತೀಸ್ ಅಂತ ಹೇಳಿದ್ರೆ, ಈವನ್ ಸ್ಮೃತಿ ಅಂತ ಕೂಡ ಅಲ್ಲೂ ದೇರ್ ಆರ್ ಸೋ ಮೆನಿ ಗ್ರಂಥಾಸ್, ದೇರ್ ಆರ್ ಸೋ ಮೆನಿ ದರ್ಶನ ಗ್ರಂಥಾಸ್. ಸೊ ಆಧ್ಯಾತ್ಮದಲ್ಲಿ ಕೆಲವುಗಳನ್ನು ಕೇಳಿ ತಿಳಿದ ನಂತರ ಅನೇಕ ಅನುಮಾನಗಳು ಏಳುವಂತಹದ್ದು ಸಹಜ. ಸೊ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಬಿಕಾಸ್ ವಿ ಆರ್ ಟ್ರೈಂಗ್ ಟು ಕಲೆಕ್ಟ್ so many vicharas and it is quite natural that we get confusions. So how to clear these doubts? So we have to clear these doubts through proper pramanas. So ನಮ್ಮ ವೇದಗಳನ್ನು ಪ್ರಮಾಣ ಅಂತ ಹೇಳ್ತಾರೆ. ವೇದಗಳೇ ಪ್ರಮಾಣ ನಮಗೆ. ಸೊ ವೇದಗಳಲ್ಲಿ ಒಂದು ಭಾಗ ಈಸ್ ಉಪನಿಷತ್. ದಟ್ ಉಪನಿಷತ್ ವಿ ಕಾಲ್ ಇಟ್ ವೇದಾಂತ. ಸೊ ವೇದಗಳಲ್ಲಿ ಕೊನೆಯ ಭಾಗ, ಅಂತಿಮ ಭಾಗ ಇಸ್ ವೇದಾಂತ. ಸೊ ಅಂತಿಮ ಭಾಗ ಇಸ್ ಉಪನಿಷತ್, ವೇದಾಂತ. ಸೊ ಈ ವೇದಾಂತ ಅಂತ ಹೇಳಿದಾಗ, ಉಪನಿಷತ್ಗಳು ಅಂತ ಹೇಳಿದಾಗ, ಇವುಗಳು ದೇ ಡೀಲ್ ವಿತ್ ದಿ ಸೆಲ್ಫ್ ನಾಲೆಡ್ಜ್, ಆತ್ಮವಿದ್ಯೆ, ಆತ್ಮಜ್ಞಾನ. ಸೊ ಟೇಕಿಂಗ್ ದಿ ಗೈಡೆನ್ಸ್ ಫ್ರಮ್ ದಿ ವೇದಾಂತ. ವೇದಾಂತ ಏನು ಹೇಳ್ತಾ ಇದೆ, ಉಪನಿಷತ್ ಏನು ಹೇಳ್ತಾ ಇದೆ. ಸೊ ವಿ ಹ್ಯಾವ್ ಟು ಮೆಡಿಟೇಟ್ ಅಪಾನ್ ದಟ್ ಸೆಲ್ಫ್. ವೇದಾಂತದಲ್ಲಿ ಏನು ತಿಳಿಸಿದೆ ಅದನ್ನು ಕುರಿತು ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗತ್ತೆ. ಸೊ ಆಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೆಲ್ಫ್. ದೆನ್ ವಿ ಹ್ಯಾವ್ ಟು ರಿಟೈನ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಗೆ ಏನು ಅರ್ಥ ಮಾಡ್ಕೋತೀವಿ ಥ್ರೂ ವೇದಾಂತ, ಸೊ ನಮಗೇನು ಅರ್ಥ ಆಗುತ್ತೆ ಅದನ್ನು ನಾವು ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೋಬೇಕು. ದಿಸ್ ಈಸ್ ಕಾಲ್ಡ್ ಜ್ಞಾನ. ಆ್ಯಂಡ್ ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ, ಸ್ಪಿರಿಚುವಲ್ ಪ್ರಾಕ್ಟೀಸ್, ಏನನ್ನು ನಾನು ತಿಳ್ಕೊಂಡೆ ಅದನ್ನು ನಾನು ಬದುಕಿನಲ್ಲಿ ಅಳವಡಿಸ್ಕೋತೀನಲ್ಲ, ದಟ್ ನಿಷ್ಠ ಅಬೌಟ್ ದಿ ಜ್ಞಾನ ಈಸ್ ಕಾಲ್ಡ್ ದಿ ಜ್ಞಾನ ನಿಷ್ಠ. ಸೊ ಪ್ರಾರಂಭದಲ್ಲಿ ನಮ್ಮ ಬುದ್ಧಿ ಅಂತ ಹೇಳಿದಾಗ, ದಟ್ ಬುದ್ಧಿ ಈಸ್ ವಿತ್ ಸೋ ಮೆನಿ ಕನ್ಫ್ಯೂಷನ್ಸ್, ನೋ ಡೌಟ್. ಬಟ್ ಮತ್ತೆ ದಿಸ್ ವೇದಾಂತ ಆರ್ ಫ್ರಮ್ ದಿ ಗೈಡೆನ್ಸ್ ಆಫ್ ಉಪನಿಷತ್ಸ್. ಸೊ ಜ್ಞಾನ ನಿಷ್ಠೆಯಲ್ಲಿ ನಾವು ನಿಲ್ಲುವಂತೆ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡಾಗ, ಜ್ಞಾನ ನಿಷ್ಠೆಯಲ್ಲಿ ನಿಂತಾಗ, ಇಟ್ ಬಿಕಮ್ಸ್ ವೆರಿ ಫರ್ಮ್. ದ ವಿಚಾರ ಇಟ್ ಬಿಕಮ್ಸ್ ವೆರಿ ಫರ್ಮ್. ಸೊ ದ ಅಂಡರ್ಸ್ಟ್ಯಾಂಡಿಂಗ್ಸ್, ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ
ಅದು ಸ್ಥಿರವಾಗಿ ನಮ್ಮಲ್ಲಿ ನಿಲ್ಲುತ್ತೆ. ಇಟ್ ಈಸ್ ವೆರಿ ಫರ್ಮ್. ಸೊ ಇದನ್ನು ಸಿಂಗಲ್ ಪಾಯಿಂಟೆಡ್ ಅಂಡರ್ಸ್ಟ್ಯಾಂಡಿಂಗ್, ದಟ್ ಮೀನ್ಸ್ ಬುದ್ಧಿ ಬಿಕಮ್ಸ್ ನಿಶ್ಚಲ. Buddhi becomes nischala. Then this firm buddhi gets established in samadhi. Samadhava achala buddhihi. So samadhi means ಇಲ್ಲಿ ಆತ್ಮ ಅಂತ ಅರ್ಥ ಮಾಡ್ಕೋಬೇಕು. Samadhi is atma. So buddhi gets established in atma. ಸೊ ಯಾವ ಬುದ್ಧಿ ಹೀಗೆ ಆತ್ಮನಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಅಂತಹ ಬುದ್ಧಿಗೆ ಅರ್ಥ ಆಗುತ್ತೆ ನಾನು ಯಾರು. ಸೊ ನಾನು ಯಾರು ಅನ್ನೋವಂತಹದ್ದು ವೇದಾಂತದಲ್ಲಿ, ಆಧ್ಯಾತ್ಮದಲ್ಲಿ ಬಹಳ ದೊಡ್ಡ ಪ್ರಶ್ನೆ. ಸೊ ಅದು ಪ್ರತಿಯೊಬ್ಬರಿಗೂ ಪ್ರಶ್ನೆ. ಅದು ಪ್ರಾರಂಭದ ಹಂತದಂತಹ ಸಾಧಕನಿಂದ ಪ್ರಾರಂಭವಾಗಿ ಪ್ರತಿಯೊಬ್ಬರನ್ನು ಕಾಡುವಂತಹ ಪ್ರಶ್ನೆ, ನಾನು ಯಾರು. ಸೊ ನಾನು ಯಾರು ಅನ್ನುವಂತಹದ್ದು ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದಂತಹ ಪ್ರಶ್ನೆ. ಮತ್ತು ಆಧ್ಯಾತ್ಮಕ್ಕೆ ಬರ್ತೀನಿ ಅಂತಂದಾಗ ಅಲ್ಲಿ ಮೂಲಭೂತವಾಗಿ ನೋ ಹೂ ಯು ಆರ್ ಅನ್ನುವಂತಹದ್ದು ಒಬ್ಬ ಗುರು ಹೇಳ್ತಾನೆ, ವೇದಾಂತ ಹೇಳುತ್ತೆ, ಒಬ್ಬ ಜ್ಞಾನಿ ಅನುಭವಿ ಕೂಡ ಹೇಳ್ತಾನೆ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಟ್ರೂ ನೇಚರ್. ಮತ್ತೆ ಮತ್ತೆ ಇಂತಹದ್ದು ಮಾತುಗಳು ಬರ್ತಾ ಇರುತ್ತೆ. ಪ್ರತಿಯೊಬ್ಬರು ಹೇಳ್ತಾರೆ, ಒಬ್ಬ ಜ್ಞಾನಿ, ಅನುಭವಿ, ಶಾಸ್ತ್ರ ಗ್ರಂಥಗಳು, ವೇದಾಂತ. ಸೊ ನಾನು ಯಾರು ಈಸ್ ಆಲ್ವೇಸ್ ಎ ವೆರಿ ಬಿಗ್ ಕ್ವಶನ್. ಮತ್ತು ಅದನ್ನು ತಿಳ್ಕೊಳ್ಳುವಂತಹದ್ದು ಕೂಡ ಇಟ್ ಈಸ್ ಈಕ್ವಲಿ ವೆರಿ ಇಂಟರೆಸ್ಟಿಂಗ್ ಆ್ಯಂಡ್ ಒನ್ ಶುಡ್ ನೋ ಅಬೌಟ್ ಹಿಸ್ ಟ್ರೂ ನೇಚರ್. ಏನೋ ಇಂಟ್ರೆಸ್ಟಿಂಗ್, ನಾಟ್ ದಟ್ ಇಂಟ್ರೆಸ್ಟಿಂಗ್ ಅಂದರೆ ಲೌಕಿಕದಲ್ಲಿ ಉಂಟಾಗುವಂತಹ ಇಂಟ್ರೆಸ್ಟ್ ಅಲ್ಲ ಅದು. ಇಟ್ ಈಸ್ ಎ ಡಿಫ್ರೆಂಟ್. ಇಲ್ಲಿ ಆಧ್ಯಾತ್ಮದಲ್ಲಿ ದಟ್ ಲೆವೆಲ್ ಈಸ್ ಲಿಟಲ್ ಡಿಫ್ರೆಂಟ್. ಇಟ್ ಈಸ್ ಸಮಥಿಂಗ್ ಹೈಯರ್ ದ್ಯಾನ್ ದಟ್. ಮೆಚ್ಯೂರಿಟಿ ಲೆವೆಲ್ ಅಂತ ನಾವು ಹೇಳ್ತೀವಿ. ಸೊ ಓನ್ಲಿ ದಟ್ ಮೆಚ್ಯೂರ್ಡ್ ಮೈಂಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಚಾರ. ಸೊ ಹೀಗೆ ಸಮಾಧಿ ಅಂತ ಹೇಳಿದಾಗ ಯಾವ ಬುದ್ಧಿ ಹೀಗೆ ಆತ್ಮನಲ್ಲಿ ನೆಲೆ ನಿಂತಿರುತ್ತೆ, ದ ಬುದ್ಧಿ ವಿಚ್ ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ, ಸಚ್ ಬುದ್ಧಿ ನೋಸ್ ದಿ ಆನ್ಸರ್ ಫಾರ್ ನಾನು ಯಾರು. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ, ದಟ್ ಈಸ್ ಫಾರ್ ಎ ಸಾಧಕ, ಟು ನೋ ಐ ಹ್ಯಾವ್ ಟು ಅಬೈಡ್ ಇನ್ ಮೈ ಸೆಲ್ಫ್. ಆಗ ಒಬ್ಬ ಸಾಧಕ ವಿಚಾರ ಮಾಡ್ತಾನೆ, ಎಸ್, ಈಗ ನನಗೆ ಅರ್ಥ ಆಯಿತು. ಸೊ ಈವನ್ ನಾನು ಕೂಡ ಐ ವಿಲ್ ಎಸ್ಟಾಬ್ಲಿಷ್ ಮೈ ಸೆಲ್ಫ್ ಇನ್ ದಿ ಆತ್ಮ. ಆತ್ಮನಲ್ಲಿ ನಾನು ಕೂಡ ದೃಢವಾಗಿ ನಿಲ್ತೀನಿ, ಜ್ಞಾನ ನಿಷ್ಠೆಯನ್ನು ಹೊಂದುತ್ತೀನಿ. ಅಂಡ್ ದಿಸ್ ಈಸ್ ಸತ್ಯ. ಸೊ ಇದು ಅರ್ಥ ಆಗಬೇಕು. ಅರ್ಥ ಆದಮೇಲೆ ಜ್ಞಾನ ನಿಷ್ಠೆ, ಆರ್ ಐ ಕ್ಯಾನ್ ಎಸ್ಟಾಬ್ಲಿಷ್ ಮೈ ಸೆಲ್ಫ್ ಇನ್ ದಿಸ್ ಆತ್ಮ, ಇದೆಲ್ಲ ನಾವು ಯಾವಾಗ ಹೇಳೋದಕ್ಕೆ ಸಾಧ್ಯ ಅಂತಂದರೆ ಓನ್ಲಿ ಆಫ್ಟರ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಏನು? ಮತ್ತೆ ದೇರ್ ಇಸ್ ನೋ ಡೌಟ್. ಅಲ್ಲಿ ಇನ್ನೊಂದ್ಸಲಿ ಏನಾದರೂ ಅನುಮಾನಗಳು ಬರುತ್ತಾ? ಇನ್ನೂ ಅನುಮಾನಗಳು ಬಾರದಂತಹ ಸ್ಥಿತಿ ಅದು. ಫಾರ್ ಎಕ್ಸಾಂಪಲ್, we all have our face. We have our face. So we have our face ಅಂತಂದ್ರೆ ಏನು? ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಜೊತೆ ನಮ್ಮ ಫೇಸ್ ಅನ್ನುವಂತಹದ್ದು ಕೂಡ ನಾವೆಲ್ಲಿ ಹೋದರೂ ಅದು ನಮ್ಮ ಜೊತೆ ಇರುತ್ತೆ. ನಾವೆಲ್ಲಿ ಹೋದರೂ ಈ ಮುಖ ಅನ್ನುವಂತಹದ್ದು ನಮ್ಮ ಜೊತೆನೇ ಇರುತ್ತೆ. ಯಾಕೆಂದರೆ ಅದು ದೇಹದ ಒಂದು ಭಾಗ. ಇಲ್ಲ, ನಾನು ಅದನ್ನ ಮನೇಲಿ ಇಟ್ಬಿಟ್ಟು ಬರ್ತೀನಿ. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ವೇರ್ ಎವರ್ ಯು ಗೋ, ಬಿಕಾಸ್ ಐ ಹ್ಯಾವ್ ಎ ಫೇಸ್ ಅಂತಂದಮೇಲೆ ನೀ ಎಲ್ಲಿ ಹೋದರೂ ಅದು ನಿನ್ನ ಜೊತೆ ಇರುತ್ತೆ.
ಆ್ಯಂಡ್ ಅನದರ್ ಪೆಕ್ಯುಲಿಯಾರಿಟಿ ಏನು ಅಂತಂದರೆ, ನಾವು ಬೇರೆ ಅನೇಕರ ಮುಖಗಳನ್ನು ನಾವು ನೋಡಿರ್ತೀವಿ. ಸ್ನೇಹಿತರು, ನೆರೆಹೊರೆಯವರು, ಹೀಗೆ ಅನೇಕರ ಮುಖಗಳನ್ನು ನಾವು ನೋಡಿರ್ತೀವಿ. ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಸಿ ದಿ ಫೇಸಸ್ ಆಫ್ ಅದರ್ಸ್. ಬೇರೆ ಎಲ್ಲರ ಮುಖವನ್ನು ನಾವು ನೋಡಬಲ್ಲವರಾಗಿರ್ತೀವಿ. ಇಟ್ ಈಸ್ ಪಾಸಿಬಲ್. ಬಟ್ ನಾವು ನಮ್ಮ ಮುಖವನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮುಖ, ವಿ ಹ್ಯಾವ್ ಎ ಫೇಸ್ ಅಂತ ಹೇಳಿದ್ರು ಕೂಡ ಈವರೆಗೆ ನಾವು ನಮ್ಮ ಮುಖವನ್ನು ನಾವು ನೋಡ್ಕೊಂಡಿಲ್ಲ. ಬೇರೆಯವರ ಮುಖವನ್ನು ನಾವು ಹೇಗೆ ನೋಡ್ತೀವಿ ಡೈರೆಕ್ಟಾಗಿ, ಆ ರೀತಿಯಲ್ಲಿ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ನಾನು ಮತ್ತೊಬ್ಬನ ಮುಖವನ್ನು ನೋಡಿದೆ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಂತಂದರೆ ಇಟ್ಸ್ ಅ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಎಸ್, ಐ ಹ್ಯಾವ್ ಸೀನ್ ಇಟ್, ಐ ಆಮ್ ಸೀಯಿಂಗ್ ಇಟ್. ಆ ರೀತಿಯಲ್ಲಿ ದೇರ್ ಇಸ್ ನೋ ಡೈರೆಕ್ಟ್ ದೇರ್ ಕೆನಾಟ್ ಬಿ ಎ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಟು ಸೇ ದಟ್ ಐ ಹ್ಯಾವ್ ಸೀನ್ ಮೈ ಫೇಸ್. ಬೇರೆಯವರ ಮುಖಗಳನ್ನು ನೋಡೋ ಹಾಗೆ ನಾನು ನನ್ನ ಮುಖವನ್ನು ನಾನು ನೋಡ್ಕೊಳ್ಳೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಐ ಕ್ಯಾನ್ ಓನ್ಲಿ ಸಿ ದಿ ರಿಫ್ಲೆಕ್ಟೆಡ್ ಫೇಸ್. ಹೋಗಿ ಕನ್ನಡಿಯ ಮುಂದೆ ನಾನು ನಿಂತ್ಕೋತೀನಿ. ಕನ್ನಡಿಯ ಎದುರುಗಡೆ ನಾನು ನಿಂತ್ಕೊಂಡಾಗ ಅಲ್ಲಿ ಪ್ರತಿಬಿಂಬಿತವಾಗುತ್ತೆ. ಸೊ ಐ ಹ್ಯಾವ್ ಎ ಫೇತ್ ಇನ್ ದಿ ಮಿರರ್. ಇಟ್ ಈಸ್ ಶೋಯಿಂಗ್ ಓನ್ಲಿ ಮೈ ಫೇಸ್. ಸೊ ಇಟ್ಸ್ ಎ ಫೇತ್ ಆನ್ ದಿ ಮಿರರ್. ಸೊ ಆ ಮಿರರ್ ಮೇಲೆ ನನಗೆ ಎಂಥ ನಂಬಿಕೆ ಇದೆ ಅಂತಂದರೆ, ಅದೀಗ ತೋರಿಸ್ತಾ ಇರೋವಂಥದ್ದು ನನ್ನದೇ ಮುಖವನ್ನು, ಅಲ್ಲಿ ಬೇರೆ ಇನ್ಯಾರೂ ಇಲ್ಲ. ಸೊ ನಾನು ನಿಂತಿದ್ದೀನಿ, ಕನ್ನಡಿಯಲ್ಲಿ ನೋಡ್ತಾ ಇರುವಂತಹ ಆ ಪ್ರತಿಬಿಂಬ ಅದು ನನ್ನದೇ ಮುಖ. ಸೊ ನನ್ನದೇ ಮುಖವನ್ನು ಆ ಕನ್ನಡಿ ಪ್ರತಿಬಿಂಬಿಸ್ತಾ ಇದೆ. ಸೊ ಕನ್ನಡಿಯ ಮೂಲಕ ಅಲ್ಲಿ ಪ್ರತಿಬಿಂಬಿತವಾಗಿರುವಂತಹ ಮುಖವನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಐ ವಿಲ್ ಸೇ ಇಟ್ ಈಸ್ ಮೈ ಫೇಸ್. ಆ ನಂತರದಲ್ಲಿ ನನಗೆ ಗೊತ್ತಾಗುತ್ತೆ, ಇನ್ನೂ ಡೌಟ್ ಇಲ್ಲಪ್ಪ, ಐ ಹ್ಯಾವ್ ಎ ಫೇಸ್ ಅಂತ ಇಲ್ಲಿವರೆಗೆ ನಾನು ಹೇಳ್ಕೊತಾ ಇದ್ದೆ. ಈಗ ಕನ್ನಡಿಯಲ್ಲಿ ನೋಡಿದೆ, ಕನ್ನಡಿ ನನ್ನ ಮುಖವನ್ನೇ ನನಗೆ ತೋರಿಸಿದೆ. ಆ್ಯಂಡ್ ಇನ್ನೂ ಡೌಟ್ ಇಲ್ಲ ನನಗೆ, ಐ ಹ್ಯಾವ್ ಎ ಫೇಸ್. ಸೊ ಹೀಗೆ ಕನ್ನಡಿಯಲ್ಲಿ ನೋಡಿದ ನಂತರ ಗೊತ್ತಾಗುತ್ತೆ ಐ ಆಮ್ ವಿತ್ ಎ ಫೇಸ್. ಸೊ ನಾ ಎಲ್ಲಿ ಹೋದರೂ ನನ್ನ ಜೊತೆ ಈ ಮುಖ ಇದೆ ಅಂತ ನಾನು ಏನು ಹೇಳ್ತೀನಿ, ಎಸ್, ಇಟ್ ಈಸ್ ಟ್ರೂ. ಸೊ ಇದು ಅರ್ಥವಾದ ನಂತರದಲ್ಲಿ ಮಿರರ್ ಈಸ್ ನಾಟ್ ರಿಕ್ವೈರ್ಡ್. ಯಾಕೆಂದರೆ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ, ಅಲ್ಲಿಗೆ ನನ್ನ ಮುಖ ಬಂದಿದೆಯಾ ಅಂತ ಅಲ್ಲಿ ಹೋಗಿ ನಾನು ಮತ್ತೆ ಇನ್ನೊಂದ್ಸಲಿ ಕನ್ನಡಿನಲ್ಲಿ ನೋಡ್ಕೋಬೇಕಾಗಿಲ್ಲ. ಕನ್ನಡಿಯಲ್ಲಿ ನೋಡಿಕೊಂಡಾಗ ಯಾವ ಮುಖ ಇತ್ತೋ, ನಾನು ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಹೋದಾಗ ಅಲ್ಲಿ ನನ್ನ ಮುಖ ಇದೆ ಅಂತಂದರೆ ಅದೇ ಮುಖ, ಯಾವ ಮುಖವನ್ನು ನಾನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೆ ಅದೇ ಮುಖ ನಾನು ಎಲ್ಲಿ ಹೋದರೂ ನನ್ನ ಜೊತೆ ಇರುತ್ತೆ. ಸೊ ದಟ್ ಈಸ್ ಮೈ ಫೇಸ್. ಈಗ ನನಗೆ ಅರ್ಥ ಆಗಿದೆ, ನನ್ನ ಮುಖವನ್ನೇ ಕನ್ನಡಿ ತೋರಿಸಿದೆ ಆ್ಯಂಡ್ ಅದು ನನ್ನದೇ ಮುಖ. ಇನ್ನು ಈ ವಿಚಾರದಲ್ಲಿ ನನಗೆ ಐ ಹ್ಯಾವ್ ನೋ ಡೌಟ್. ಸೊ ಈಗ ನನಗೆ ಕನ್ನಡಿಯ ಅವಶ್ಯಕತೆ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ಐ ಆಮ್ ವಿತ್ ಎ ಫೇಸ್. ಸೊ ಈ ವಿಚಾರದಲ್ಲಿ ಈ ಬುದ್ಧಿ ಅನ್ನುವಂಥದ್ದು ಇಟ್ ಈಸ್ ಲೈಕ್ ಮಿರರ್. ಹೇಗೆ ಜ್ಞಾನನಿಷ್ಠೆ ಅಂತ ಹೇಳಿದಾಗ ಅಲ್ಲಿ ದಿ ರೋಲ್ ಆಫ್ ದಿಸ್ ಬುದ್ಧಿ, ಅಚಲವಾದ ಬುದ್ಧಿ, ಆ ಸಮಾಧಿಯಲ್ಲಿ ಆ ಬುದ್ಧಿ ಸ್ಥಿರವಾಗಿ ನಿಲ್ಲೋದಕ್ಕೆ ಹೇಗೆ ಆ ಬುದ್ಧಿ ಸಹಕರಿಸುತ್ತೆ, ಹೌ ಇಂಪಾರ್ಟೆಂಟ್ ದಿಸ್ ಬುದ್ಧಿ ಈಸ್ ಅನ್ನೋವಂತಹದ್ದು, ಆ ರೀತಿಯಲ್ಲಿ ದಿಸ್ ಮಿರರ್ ಈಸ್ ಲೈಕ್ ಬುದ್ಧಿ. ಸೊ ಬುದ್ಧಿ ಅಂತ ಹೇಳಿದಾಗ ಈ ಒಂದು ಬುದ್ಧಿ ಈಸ್ ಲೈಕ್ ಎ ಕ್ಲೀನ್ ಮಿರರ್. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ವಿತ್ ದಿ ಹೆಲ್ಪ್ ಆಫ್ ದಿ ಸ್ಕ್ರಿಪ್ಚರ್ಸ್ or with the help of the Vedantas, so we can understand that I am Atma, I am Brahma. ಸೊ ಇಲ್ಲಿ ನಾನು ಬ್ರಹ್ಮ, ನಾನೇ ಆತ್ಮ ಅನ್ನುವಂಥದ್ದು ಒಮ್ಮೆ ಇದು ಅರ್ಥ ಆಯಿತು. ಯಾಕೆಂದರೆ ಕನ್ನಡಿಯಲ್ಲಿ ನಾನು ನೋಡಿಕೊಂಡಾಗ ಅದು ನನ್ನ ಮುಖವನ್ನೇ ತೋರಿಸ್ತು. ಸೊ ವಿತ್ ದ ಹೆಲ್ಪ್ ಆಫ್ ದಿ ವೇದಾಂತಾಸ್, ವಿತ್ ದ ಹೆಲ್ಪ್ ಆಫ್ ದಿ ಶಾಸ್ತ್ರಾಸ್, ಯಾಕೆಂದರೆ ದೇ ಆರ್ ಆಲ್ ಪ್ರಾಪರ್ ಗೈಡೆನ್ಸ್ ನಮಗೆ. ಸೊ ಅವುಗಳು ನಮಗೆ ಹೇಳಿಕೊಟ್ಟಿದೆ. ವಿತ್ ದ ಹೆಲ್ಪ್ ಆಫ್ ದಿ ಸ್ಕ್ರಿಪ್ಚರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್
ದಟ್ ಐ ಆಮ್ ಆತ್ಮ, ಐ ಆಮ್ ಬ್ರಹ್ಮ. ಸೊ ನಾವು ಈ ವಿಚಾರದಲ್ಲಿ ನನಗೆ ಐ ಹ್ಯಾವ್ ನೋ ಡೌಟ್ಸ್. ಸೊ ಇದು ನನಗೆ ಅರ್ಥ ಆಯಿತು ಅಂತಂದ ಮೇಲೆ ಐ ಕ್ಯಾನ್ ಡ್ರಾಪ್ ಮೈ ಬುದ್ಧಿ ಅಂತಂದರೆ ನಾನು ಕನ್ನಡಿ ತೊಗೊಂಡು ಹೋಗಬೇಕಾಗಿಲ್ಲ. ಕನ್ನಡಿ ಈಸ್ ನಾಟ್ ರಿಕ್ವೈರ್ಡ್. ಸೊ ಐ ಆಮ್ ವಿತ್ ಆತ್ಮ, ಐ ಆಮ್ ಆತ್ಮ. So this firm understanding about the Atma, about the truth, is called Gnananishta. It is called Gnananishta. Then what happens? Tada yogamavapyasi. So Bhagavanta idanna he calls it yoga. It is called enlightenment. Our buddhi is established in one's own self. ಸೊ ಆತ್ಮದರ್ಶನ ಆಗಿದೆ ಅವನಿಗೆ ಅಂತ ಹೇಳ್ತೀವಿ. ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್ ಅಂತ ಕರಿತೀವಿ. ಅವನು ಆತ್ಮನಲ್ಲಿ ನೆಲೆ ನಿಂತಿದ್ದಾನೆ ಅಂತ ಹೇಳ್ತೀವಿ. ಸೊ ಅವನು ಆತ್ಮನಲ್ಲಿ ನೆಲೆ ನಿಂತಿದ್ದಾನೆ ಅಂದ ಮಾತ್ರಕ್ಕೆ, ಅಥವಾ ಒಬ್ಬ ರಿಯಲೈಸ್ಡ್ ಮಾಸ್ಟರ್ ಅಂತ ಹೇಳಿದಾಗ, it is not that the world disappears. ನನಗೆ ಹೇಗೆ ಒಂದು ಪ್ರಪಂಚ ಅಂತ ಇದೆ, ಈವನ್ ಫಾರ್ ಎ ರಿಯಲೈಸ್ಡ್ ಮಾಸ್ಟರ್, ಈವನ್ ಫಾರ್ ಅವನು ಆತ್ಮಜ್ಞಾನಿ, ಆತ್ಮದರ್ಶನ ಆಗಿದೆ ಅಂತ ಹೇಳಿದಾಗ, ಸೊ ಅವನಿಗೆ ಹಾಗಾದ್ರೆ ಈಗ ಪ್ರಪಂಚ ಇಲ್ವಾ? ಸೊ ಇಟ್ ಈಸ್ ನಾಟ್ ದಟ್ ದ ವರ್ಲ್ಡ್ is disappeared for him. Only thing is his buddhi is firm. His understanding about the self is firm. ಸೊ ನನಗೆ ಹೇಗೆ ಒಂದು ಜಗತ್ತು ಕಾಣ್ತಾ ಇದೆ, ಅವನಿಗೂ ಕೂಡ ಆ ಜಗತ್ತು ಕಾಣಿಸ್ತಾ ಇದೆ. ನಾನು ನೀವುಗಳೆಲ್ಲ ಹೇಗೆ ಮಾತನಾಡ್ತಾ ಇದ್ದೀವಿ, ಈವನ್ ಎ ರಿಯಲೈಸ್ಡ್ ಮಾಸ್ಟರ್ ಕೂಡ ಅದೇ ರೀತಿ ಮಾತನಾಡ್ತಾ ಇದ್ದಾನೆ. ನಾನು ಹೇಗೆ ಕುಳಿತುಕೋತೀನಿ, ನೀವು ಹೇಗೆ ಕುಳಿತುಕೋತೀರಾ, ಈವನ್ ಎ ರಿಯಲೈಸ್ಡ್ ಮಾಸ್ಟರ್ ಹಿಟ್ ಸಿಟ್ಸ್ ಇನ್ ದ ಸೇಮ್ ಮ್ಯಾನರ್. ಸೊ ನಾ ಹೇಗೆ ನಗನಗ್ತಾ ಇರ್ತೀನಿ, ನೀವುಗಳೆಲ್ಲ ಹೇಗೆ ನಗನಗ್ತಾ ಇರ್ತೀರಾ, ಈವನ್ ಎ ರಿಯಲೈಸ್ಡ್ ಮಾಸ್ಟರ್ ಅವನು ಕೂಡ ನಗನಗ್ತಾ ಇರ್ತಾನೆ. ಸೊ ನಾನು ಊಟ ಮಾಡೋ ಹಾಗೆ, ನೀವು ಊಟ ಮಾಡೋ ಹಾಗೆ ಅವನು ಊಟ ಮಾಡ್ತಾನೆ. ಅವನಿಗೂ ಹಸಿವೆ ಆಗತ್ತೆ, ನನಗೂ ಹಸಿವೆ ಆಗತ್ತೆ. ಬಟ್ ನನಗೆ ಮತ್ತು ಒಬ್ಬ ರಿಯಲೈಸ್ಡ್ ಮಾಸ್ಟರ್ಗೆ ಇರುವಂತಹ ವ್ಯತ್ಯಾಸ ಏನು ಹಾಗಾದ್ರೆ ಇಲ್ಲಿ ಅಂತಂದರೆ, ಇಟ್ ಈಸ್ ದ ಬುದ್ಧಿ. ಸೊ ಬುದ್ಧಿ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ ಫಾರ್ ಎ ರಿಯಲೈಸ್ಡ್ ಮಾಸ್ಟರ್. And this avasthe of the realized master is called samadavachala buddhihi tada yogam avapyasi. Such a person is called sthita prajnaha. ಹೀಗೆ ಪರಮಾತ್ಮ ಕರ್ಮಯೋಗದ ಬಗ್ಗೆ ಮತ್ತು ನಾಲೆಡ್ಜ್ ಅಬೌಟ್ ದಿ ಸೆಲ್ಫ್ ಬಗ್ಗೆ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಮತ್ತು ಕರ್ಮಯೋಗದ ಬಗ್ಗೆ ಹಾಗೂ ಆತ್ಮನ ವಿಚಾರ ಇವೆರಡನ್ನೂ ಕೂಡ ಪರಮಾತ್ಮ ಇಲ್ಲಿ ಬುದ್ಧಿ ಅಂತಲೇ ಕರೆದಿದ್ದಾನೆ. ಹಿ ಕಾಲ್ಸ್ ಇಟ್ ಬುದ್ಧಿ. ಸೊ ನಾಲೆಡ್ಜ್ ಅಬೌಟ್ ದಿ ಸೆಲ್ಫ್ ಈಸ್ ಕಾಲ್ಡ್ ದಿ ಸಾಂಖ್ಯ ಬುದ್ಧಿ. ಅಂಡ್ ಕರ್ಮಯೋಗದ ಬುದ್ಧಿಯನ್ನು ಅವನು ಹಿ ಕಾಲ್ಸ್ ಇಟ್ ಯೋಗ ಬುದ್ಧಿ. ಸೊ ಬೋತ್ ಆರ್ ಬುದ್ಧಿ. ಒನ್ ಈಸ್ ಸಾಂಖ್ಯ ಬುದ್ಧಿ, another is yoga buddhi. Sankhya buddhi is the knowledge about the Sankhya self, and Karma Yoga the buddhi is called the yoga buddhi. Samadavachala buddhi tada yogam avapyasi. ಸೊ ಹೀಗೆ ಯಾರ ಬುದ್ಧಿ ಸಮಚಿತ್ತತೆಯಲ್ಲಿರುತ್ತೆ ಅಂತಹವರ ಲಕ್ಷಣವನ್ನು ಕುರಿತು ಅರ್ಜುನ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಪರಮಾತ್ಮ ಎಲ್ಲ ಲಕ್ಷಣಗಳನ್ನು ತಿಳಿಸ್ತಾನೆ. ಒಬ್ಬ ರಿಯಲೈಸ್ಡ್ ಮಾಸ್ಟರ್ ಆ್ಯಂಡ್ ಎನ್ ಆರ್ಡಿನರಿ ಮನುಷ್ಯ, ಅವರಿಬ್ಬರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ, ಫಾರ್ ಎ ರಿಯಲೈಸ್ಡ್ ಮಾಸ್ಟರ್ ಹಿಸ್
ಬುದ್ಧಿ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ, ಆತ್ಮನಲ್ಲಿ ಅವನು ನೆಲೆ ನಿಂತಿರ್ತಾನೆ. ಸೊ ಈ ರೀತಿ ಎಲ್ಲ ಹೇಳಿದಾಗ ಅರ್ಜುನ ಈ ಸಮಚಿತ್ತತೆಯಲ್ಲಿರುವಂತಹ ಇಂಥವ್ರನ್ನ ಸ್ಥಿತಪ್ರಜ್ಞ ಅಂತ ಕರೀತಾ ಇದ್ದಾನಲ್ಲ ಪರಮಾತ್ಮ. ಸೊ ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣ, ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ಅನ್ನುವಂತಹದ್ದು ಅರ್ಜುನನಿಗೆ ಆ ಸಂಶಯಗಳೆಲ್ಲ ಬರುತ್ತೆ. ಹೇಗಿರ್ತಾನೆ ಒಬ್ಬ ಸ್ಥಿತಪ್ರಜ್ಞ? ಮೊದಲಿಗೆ ಕರ್ಮಯೋಗವನ್ನು ಅನುಸರಿಸಬೇಕು. ಚಿತ್ತಶುದ್ಧಿ ಮಾಡ್ಕೋಬೇಕು, ವೈರಾಗ್ಯವನ್ನು ಹೊಂದಬೇಕು, ನಮ್ಮಲ್ಲಿ ಜಿಜ್ಞಾಸೆ ಉಂಟಾಗಬೇಕು. ಆಗ ಅವನ ಬುದ್ಧಿ ಸ್ಥಿರವಾಗಿ ನಿಲ್ಲುತ್ತೆ. ಬುದ್ಧಿ ಸ್ಥಿರವಾಗಿ ನಿಲ್ಲೋದಕ್ಕೆ ಈ ಎಲ್ಲ ಪ್ರಯೋಗಗಳು ಆಗಬೇಕು. ಕರ್ಮಯೋಗ, ಕರ್ಮ ಮಾಡೋದಲ್ಲ, ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಸೊ ಕರ್ಮಯೋಗವನ್ನು ಅವನು ಅನುಸರಿಸಬೇಕು. ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ದಟ್ ಮಸ್ಟ್ ಬಿ ಎ ಕರ್ಮಯೋಗ. ಸೊ ಥ್ರೂ ಕರ್ಮಯೋಗ ಇಟ್ ಈಸ್ ಪಾಸಿಬಲ್ ಚಿತ್ತಶುದ್ಧಿ. And once the chitta becomes very pakva, then vairagya happens. When there is vairagya in the mind, ಆಗ ಜಿಜ್ಞಾಸೆ, ಆತ್ಮನ ಬಗ್ಗೆ, ವಿಚಾರದ ಬಗ್ಗೆ, ಆತ್ಮನ ಅನೇಕ ಎಲ್ಲವುಗಳ ಬಗ್ಗೆ ಜಿಜ್ಞಾಸೆ. ಸೊ ಈ ರೀತಿಯಾದಾಗ ಅವನ ಬುದ್ಧಿ ಸ್ಥಿರವಾಗಿ ನಿಲ್ಲುತ್ತೆ. ಅವನ ಮನಸ್ಸಿನಲ್ಲಿ ಹುಟ್ಟಿದ ಅಷ್ಟೂ ಸಂಶಯಗಳೆಲ್ಲವನ್ನು ಅವನು ಪರಿಹರಿಸ್ಕೋತಾನೆ. ಸೊ ಏನೆಲ್ಲವನ್ನ ಅವನು ಥ್ರೂ ಶ್ರುತಿ, ಥ್ರೂ ಶ್ರವಣ, ಸ್ವಾಧ್ಯಾಯ, ಗುರುಮುಖೇನ, ಹೀಗೆ ಪ್ರತಿ ಹಂತದಲ್ಲೂ ತಾನು ಏನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿದಾನೆ, ಅಲ್ಲಿ ಏನೆಲ್ಲ ಸಂಶಯಗಳಿದೆ ಆ ಎಲ್ಲ ಸಂಶಯಗಳನ್ನು ಅವನು ಪರಿಹಾರ ಮಾಡ್ಕೋತಾನೆ. ನೋ ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಕನ್ನಡಿಯಲ್ಲಿ ನೋಡಿ, ಎಸ್ ಐ ಹ್ಯಾವ್ ಎ ಫೇಸ್, ಐ ಆಮ್ ವಿತ್ ಎ ಫೇಸ್, ಅದು ಹೇಗೆ ನಮಗೆ ಅಷ್ಟು ಪರಿಪಕ್ವವಾಗಿ ಆ ಒಂದು ಬುದ್ಧಿ ನಿಲ್ಲತ್ತೆ ನಮ್ಮಲ್ಲಿ. ಎಸ್, ನಾನು ಬೇರೆಯವ್ರ ಮುಖಗಳನ್ನು ನೋಡಿದ್ದೀನಿ, ಬಟ್ ಇಲ್ಲಿವರೆಗೆ ನನ್ನ ಮುಖ ನೋಡಿರಲಿಲ್ಲ, ನಾವು ಕನ್ನಡಿ ನನಗೆ ತೋರಿಸ್ಕೊಡ್ತು. ಸೊ ಇಲ್ಲಿ ಆಧ್ಯಾತ್ಮದಲ್ಲಿ ದಟ್ ಬುದ್ಧಿ ಈಸ್ ಲೈಕ್ ಎ ಮಿರರ್. ಆ ಬುದ್ಧಿ ನಮಗೆ ತೋರಿಸುತ್ತೆ, ಅದು ಕಲಿಸತ್ತೆ, ಅರ್ಥ ಮಾಡಿಸುತ್ತೆ. ಸೊ ಬುದ್ಧಿ ಈಸ್ ಲೈಕ್ ಎ ಮಿರರ್. ಸೊ ಆಮೇಲೆ ನನಗೆ ಎಸ್ ಐ ಆಮ್ ವಿತ್ ಎ ಫೇಸ್ ಅಂತ ಅರ್ಥ ಆದಮೇಲೆ ನಾನು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನನ್ನ ಐ ಹ್ಯಾವ್ ಎ ಫೇಸ್ ಅನ್ನೋದು ನನಗೆ ಗೊತ್ತಾದ ಮೇಲೆ ನಾನು ಹೋದ ಜಾಗದಲ್ಲಿ ನನ್ನ ಮುಖ ಇದೆಯೋ ಇಲ್ವೋ ನಾನು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋತೀನಿ ಅಂತ ಹೇಳಿ ನನಗೆ ಕನ್ನಡಿಯ ಸಹಾಯ ಬೇಕಿಲ್ಲ. ಅದು ಒಂದ್ಸಲಿ ಅರ್ಥ ಆಯಿತು, ಎಸ್ ಕನ್ನಡಿ ಎದುರುಗಡೆ ನಿಂತ್ಕೊಂಡಾಗ ನನಗೆ ಗೊತ್ತಾಯಿತು ಐ ಆಮ್ ವಿತ್ ಎ ಫೇಸ್. ಸೊ ನಾನು ಎಲ್ಲಿ ಹೋಗಲಿ, ಎಲ್ಲಿ ಬರಲಿ, ಎಲ್ಲ ಕಡೆ ನನ್ನ ಮುಖ ಇರುತ್ತೆ ಅನ್ನೋಂಥದ್ದು ಗೊತ್ತಾಯಿತು. ಸೊ ಬುದ್ಧಿ ಈಸ್ ಲೈಕ್ ಮಿರರ್. ಬುದ್ಧಿ ಈ ರೀತಿ ಎಲ್ಲ ನಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಿದೆ ಅಂತಂದ ಮೇಲೆ ದೆನ್ ದಟ್ ಬುದ್ಧಿ gets established in the samadhi. ಸೊ ಅದನ್ನು ಪರಮಾತ್ಮ ಹೇಳಿದಾಗ ಅರ್ಜುನನಿಗೆ ಈಗ ಒಂದು ರೀತಿಯ ಕ್ಯೂರಿಯಾಸಿಟಿ, ಹಿ ಈಸ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್. ಸೊ ಈ ಸಮಾಧಿ ಸ್ಥಿತಿ, ಬುದ್ಧಿ ಗೆಟ್ಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ, ಇಟ್ ಈಸ್ ಕಾಲ್ಡ್ ದಿ ಸಮಾಧಿ ಸ್ಥಿತಿ. ಸೊ ಇದು ಮತ್ತಷ್ಟು ನಾನು ತಿಳ್ಕೋಬೇಕು. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. So Arjuna is very curious about it and he wants to know what is it exactly. So ಅಂತಹವರ ಚರ್ಯೆ ಅಂತಂದರೆ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಅದೆಲ್ಲ ಹೇಗಿರುತ್ತೆ ಎನ್ನುವಂತಹ ಕುತೂಹಲ ಅವನಲ್ಲಿ ಹುಟ್ಟಿದ ಕೂಡಲೇ ತಡ ಮಾಡಲಿಲ್ಲ ಅರ್ಜುನ. ಪರಮಾತ್ಮನನ್ನು ಕುರಿತು ಪ್ರಶ್ನೆ ನೇರವಾಗಿ ಮಾಡೇ ಬಿಡ್ತಾನೆ. ಸೊ ಅರ್ಜುನ ಉವಾಚ, ಪರಮಾತ್ಮ ಶ್ರೀಕೃಷ್ಣ ಯಾವಾಗ ಕರ್ಮಯೋಗದ ಮೂಲಕ ಹಾಗೂ ಈ ಒಂದು
ಯೋಗ ಬುದ್ಧಿ ಇವೆಲ್ಲವನ್ನು ಅವನು ತಿಳಿಸ್ಕೊಡ್ತಾನೆ. ಆಗ ಅರ್ಜುನನಿಗೆ ಸಮಾಧಿ ಸ್ಥಿತಿ ಅದರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಉಂಟಾದಾಗ, ಇಲ್ಲ ಈಗ ನಾನು ಇಲ್ಲಿ ಈ ಉಂಟಾಗಿರುವಂತಹ ಸಂಶಯವನ್ನು ನಾನು ನಿವಾರಿಸ್ಕೊಳ್ದೋದ್ರೆ ನಾನು ಮುಂದುವರಿಯೋದಕ್ಕೆ ಆಗೋದಿಲ್ಲ. ಸೊ ಹಿ ಫೈಂಡ್ಸ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್. ವಾಟ್ ಈಸ್ ದಿಸ್ ಸಮಾಧಿ ಸ್ಥಿತಿ ಆ್ಯಂಡ್ ಹೂ ಈಸ್ ದಟ್ ರಿಯಲೈಸ್ಡ್ ಪರ್ಸನ್, ಹೂ ಈಸ್ ದಟ್ ಸ್ಥಿತಪ್ರಜ್ಞ? And that ಸ್ಥಿತಪ್ರಜ್ಞ, even after realizing about this self, ಅವನ ನಡೆ ನುಡಿಗಳೇನು, ಅವನು ಏನು ಮಾಡ್ತಾನೆ, ವಾಟ್ ಆರ್ ಆಲ್ ಹಿಸ್ ಆಕ್ಟಿವಿಟೀಸ್, ಅವನಿಗೆ ಪ್ರಪಂಚ ಯಾವ ರೀತಿ ಕಾಣುತ್ತೆ, ನನಗೆ ಮತ್ತು ಅವನಿಗೆ ಇರೋ ವ್ಯತ್ಯಾಸಗಳೇನು. ಸೊ ಹೀಗೆ ಹಲವಾರು ಪ್ರಶ್ನೆಗಳು ಅರ್ಜುನ ಮನಸ್ಸಿನಲ್ಲಿ ಹುಟ್ಟತ್ವೆ. ಸೊ ಕೂಡಲೇ ಅವನು ತಡ ಮಾಡಲಿಲ್ಲ, ಅರ್ಜುನ ಪ್ರಶ್ನೆ ಮಾಡ್ತಾನೆ ಪರಮಾತ್ಮನನ್ನ. ಸೊ ಅರ್ಜುನ ಉವಾಚ. ಸೊ ದಿಸ್ ಇಸ್ ಭಗವದ್ಗೀತೆ ಸಾಂಖ್ಯ ಯೋಗ ಚಾಪ್ಟರ್ 2 ಅಂಡ್ ದಿಸ್ ಇಸ್ ದಿ 54th ವರ್ಸ್. ಸೊ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸೊ ಇನ್ ದಿ ಎಂಟೈರ್ ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ ನಾವೇನು ಹೇಳ್ತೀವಿ. ಸೊ ಭಗವದ್ಗೀತೆಯಲ್ಲಿ ಅದರಲ್ಲೂ ಸಾಂಖ್ಯ ಯೋಗದಲ್ಲಿ 2ನೇ ಅಧ್ಯಾಯದಲ್ಲಿ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ದಿ ಸ್ಥಿತಪ್ರಜ್ಞಾ ಲಕ್ಷಣ. ಅಂಡ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಫೇಮಸ್. ಸೊ ಅಲ್ಲಲ್ಲಿ 2ನೇ ಚಾಪ್ಟರ್ ಬಗ್ಗೆ ವಿಚಾರವನ್ನು ಹೇಳೋದಕ್ಕಿಂತ ಅನೇಕ ಮಹಾತ್ಮರುಗಳು ಕೇವಲ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕುರಿತು ವಿಚಾರವನ್ನು ತಿಳಿಸ್ತಾರೆ. ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್, ವೆರಿ ಜ್ಞಾನಭರಿತ. ಸೊ ಅದು ಎಲ್ಲರಲ್ಲೂ ಆ ಒಂದು ರೀತಿ ಕುತೂಹಲ, ಕೇವಲ ಅರ್ಜುನ ಅಂತ ಅಲ್ಲ, ಅರ್ಜುನನಲ್ಲಿ ಏನು ಸಂಶಯಗಳು ಹುಟ್ಟುತ್ತೆ ಅಂತಹ ಸಂಶಯಗಳು ನಮ್ಮಲ್ಲೂ ಹುಟ್ಟುತ್ತೆ. ಸೊ ಬಟ್ ನಾವು ಪ್ರಶ್ನೆ ಮಾಡೋದಿಲ್ಲ, ಅರ್ಜುನ ಪ್ರಶ್ನೆ ಮಾಡ್ತಾನೆ. ಸೊ ನಮ್ಮೆಲ್ಲರ ಪರವಾಗಿ ಅರ್ಜುನ ಮಾಡಿರುವಂತಹ ಪ್ರಶ್ನೆ. ಸೊ ಸ್ಥಿತಪ್ರಜ್ಞನ ಲಕ್ಷಣ ಅಂತ ಈ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಈಸ್ ಇನ್ ದಿಸ್ ಚಾಪ್ಟರ್ 2. ಸೊ ಆತ್ಮಜ್ಞಾನ ಹೊಂದಿದ್ದಾನೆ, ಅವನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಮಾತುಗಳನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ಸೊ ಯಾವುದೋ ಒಬ್ಬ ಮನುಷ್ಯನನ್ನ ಹಿ ಈಸ್ ಎ ಜ್ಞಾನಿ, ಈಸ್ ಎ ಸ್ಥಿತಪ್ರಜ್ಞ, ಅವನು ಆತ್ಮಜ್ಞಾನಿ ಈ ರೀತಿ ಮಾತನಾಡಿದಾಗ, ಯಾರೋ ಈ ರೀತಿ ಹೇಳಿದಾಗ ನಾವು ಅವನನ್ನು ನೋಡ್ತೀವಿ, ಅವನನ್ನು ಆತ್ಮಜ್ಞಾನಿ ಅಂತ ಕರೀತಾರೆ, ಅವನಿಗೆ ಆತ್ಮದರ್ಶನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಿ ಈಸ್ ಎ ಸ್ಥಿತಪ್ರಜ್ಞ ಈ ರೀತಿ ಹೇಳ್ತಾ ಇದ್ದಾರೆ. ಬಟ್ ಅವನೇನು ನೋಡೋದಕ್ಕೆ ನಮ್ಗಳ ಥರನೇ ಇದಾನಲ್ಲ. ಸ್ಥಿತಪ್ರಜ್ಞನ ಲಕ್ಷಣ ಅಂತಂದ್ರೆ ಅಲ್ಲಿ ಬೇರೆ ಏನಾದರೂ ನಮ್ಮಗಳಿಗಿಂತ ಭಿನ್ನವಾಗಿ ಏನಾದರೂ ಒಂದಿರಬೇಕಿತ್ತು. ಸೊ ಅದು ಇದ್ದಿದ್ದರಿಂದ ಅವನನ್ನು ಗುರುತಿಸಿ ಆ ಥರ ಹೇಳ್ತಾ ಇದ್ದಾರೆ ಹಿ ಈಸ್ ಎ ಸ್ಥಿತಪ್ರಜ್ಞ ಅಂತ. ಬಟ್ ಆ ರೀತಿ ಏನು ನನಗೆ ಕಾಣಿಸ್ತಾ ಇಲ್ಲ. ನೋಡೋದಕ್ಕೆ ನಮ್ಮ ನಿಮ್ಮಂತನೇ ಇದ್ದಾನೆ ಅವನುವೇ. ಬಟ್ ಆದರೂ ಕೂಡ ಅವನನ್ನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರೋಂತಹವನು ಹಿ ಈಸ್ ಎ ಸ್ಥಿತಪ್ರಜ್ಞ, ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನೋಡೋದಕ್ಕೆ ನಮ್ಮ ನಿಮ್ಮಂತನೇ ಇದ್ದಾನೆ. ಮಾಮೂಲಿ ನಾವುಗಳೆಲ್ಲ ಹೇಗೆ ಓಡಾಡ್ಕೊಂಡಿದ್ದೀವಿ ಅವನು ಓಡಾಡ್ಕೊಂಡಿದ್ದಾನೆ. ಮತ್ತು ನೀವು ಮಾತಾಡಿಸಿದಾಗ ನಾನು ಮಾತಾಡ್ತೀನಿ, ಉತ್ತರ ಕೊಡ್ತೀನಿ, ನಾನು ಮಾತಾಡಿದಾಗ ನೀವು ಉತ್ತರ ಕೊಡ್ತೀರ. ಸೊ ನಾವುಗಳೆಲ್ಲ ಹೇಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ, ಅವನು ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದಾನಲ್ಲ. ಆಮೇಲೆ ನಾವುಗಳೆಲ್ಲ ಊಟ ತಿಂಡಿ ಮಾಡ್ತೀವಲ್ಲ, ಅವನು ನಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡಿದ್ದಾನೆ, ಅವನು ಕೂಡ ಆಹಾರ ಸೇವಿಸ್ತಾನೆ. ಮತ್ತು ಎಲ್ಲೋ ಜೋಕ್ ಮಾಡಿದಾಗ ಅಂತಂದರೆ ಹಾಸ್ಯ, ನಾವೆಲ್ಲ ನಗ್ತೀವಲ್ವ, ಅದು ಅವನ ಕಿವಿ ಬಿದ್ದಾಗ ಅವನು ನಗ್ತಾ ಇದ್ದಾನಲ್ಲ. ಏನು ವ್ಯತ್ಯಾಸ ಇದೆ ಇಲ್ಲಿ? ಅವನು ಕೂಡ ಹಾಸ್ಯದ ಮಾತುಗಳನ್ನ ಆಡ್ತಾನೆ. ಬೇರೆ ಯಾರೋ ಹಾಸ್ಯ ಮಾಡಿದಾಗ ನಾವುಗಳು ನಕ್ಕಿದಾಗ ಅವನು ನಕ್ಕದ. ಈಗ ಅವನೇ ಮತ್ತೊಂದು ಜೋಕ್ ಮಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲ ನಗಿಸ್ತಾ ಇದ್ದಾನೆ. ಸೊ ನಮಗೆ ಮತ್ತು ಅವನಿಗೆ ಏನು ಡಿಫ್ರೆನ್ಸ್ ಇದೆ? ಆ್ಯಂಡ್ ವೈ ಹಿ ಈಸ್ ಕಾಲ್ಡ್ ಹಿ ಈಸ್ ಎ ಸ್ಥಿತಪ್ರಜ್ಞ?
ಸೊ ದಿಸ್ ಈಸ್ ದಿ ಕ್ಯೂರಿಯಾಸಿಟಿ ಆಫ್ ಅರ್ಜುನ. ಯಾಕೆಂದರೆ ನೋಡೋದಕ್ಕೆ ಬೇರೆ ಇನ್ನೇನು ಅವನಿಗೆ ಆತ್ಮಜ್ಞಾನ ಉಂಟಾಗಿದೆ, ಆತ್ಮದರ್ಶನ ಆಗಿದೆ ಅಂತಂದಾಗ ಅಲ್ಲಿ ಆತ್ಮಜ್ಞಾನ ಆಗಿದೆ ಅನ್ನೋದಕ್ಕೆ ಅಲ್ಲಿ ಬೇರೆ ಏನು ವ್ಯತ್ಯಾಸವನ್ನು ನಾವು ನೋಡ್ತಾ ಇಲ್ಲ. ನಾವುಗಳೆಲ್ಲ ಹೇಗಿದ್ದೀವಿ ಹಾಗೆ ಇದ್ದಾನೆ. ಎಲ್ಲ ರೀತಿಯಿಂದನೂ ಊಟ ತಿಂಡಿ ಉಪಚಾರ ಮಾತು ಕತೆ ಹಾಸ್ಯ ಪ್ರಜ್ಞೆ ಭಾವನೆಗಳು ಎಲ್ಲವನ್ನ ನೋಡಿದ್ರೆ ಏನು ಕೂಡ ವ್ಯತ್ಯಾಸ ಕಾಣ್ತಾ ಇಲ್ವಲ್ಲ. ಸೊ ಇದು ಅರ್ಜುನನಿಗೆ ಮಾತ್ರ ಈ ರೀತಿ ಬರುತ್ತೆ ಅಂತಲ್ಲ, ನಮಗೆ ಯಾರು ಹೇಳಿದಾಗ ನಾವು ಕೂಡ ಅಂತೀವಿ ಏನು ನಮ್ಮ ಥರನೇ ಅವನು ಊಟ ತಿಂಡಿ ಮಾಡ್ಕೊಂಡಿರ್ತಾನೆ, ಆದರೆ ಅವನನ್ನು ಆತ್ಮಜ್ಞಾನಿ ಅಂತ ಕರೀತಾರೆ ಗುರುಗಳು. ಸೊ ಹೇಗೆ ನಮಗೆ ಇಂತಹ ಪ್ರಶ್ನೆಗಳು ಬರುತ್ತೆ, ಎಕ್ಸಾಕ್ಟ್ಲಿ ಈವನ್ ಫಾರ್ ಅರ್ಜುನ ಅಂತಹದೇ ಪ್ರಶ್ನೆ ಅವನ ಮನಸ್ಸಿನಲ್ಲೂ ಕೂಡ ಬಂದಿದೆ. ಸೊ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಹಿ ಕ್ವಶನ್ಸ್ ದಿ ಪರಮಾತ್ಮ. ಸೊ ಸ್ಥಿತಪ್ರಜ್ಞ ಅನ್ನುವಂತಹ ಇದೇ ಪದವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಿ ಈಸ್ ಎ ಜ್ಞಾನಿ. ಅವನನ್ನು ನಾವು ಸ್ಥಿತಪ್ರಜ್ಞ ಅಂತ ಹೇಳಿದಾಗ ಆಧ್ಯಾತ್ಮದಲ್ಲಿ ಅವನನ್ನು ಜ್ಞಾನಿ ಅಂತ ಹೇಳಿದ್ರು ಕೂಡ ಇಟ್ ರೆಫರ್ಸ್ ಟು ದೀಸ್ ಸ್ಥಿತಪ್ರಜ್ಞ, ಅದೇ ಅರ್ಥವನ್ನು ಕೊಡುತ್ತೆ. ಅನುಭವಿ, ಹಿ ಈಸ್ ಎ ಯೋಗಿ, ಹಿ ಈಸ್ ಎ ಯೋಗಿ, ಹಿ ಈಸ್ ಎ ಅನುಭವಿ, ಹಿ ಈಸ್ ಎ ಜ್ಞಾನಿ. ಮತ್ತೆ ಹಿ ಈಸ್ ಎ ಗುಣಾತೀತ ಅಂತ ಹೇಳ್ತಾರೆ. ಹೀಗೆ ಇಂತಹ ಬೇರೆ ಬೇರೆ ಪದಗಳಿಂದ ಸ್ಥಿತಪ್ರಜ್ಞ ಅಂತ ನಾವು ಕರೆಯೋದನ್ನು ನಾವು ನೋಡಿದ್ದೀವಿ. ಸೊ ದ ಎಂಟೈರ್ ಭಗವದ್ಗೀತಾ ಆ್ಯಕ್ಚುಲಾಗಿ is a dialogue between Guru and Shishya. Here Guru is Paramatma Sri Krishna and the disciple is Arjuna. And the replies are the answers given by the Paramatma. Guru is called the Gnana. ಸೊ ಇಲ್ಲಿ ಪರಮಾತ್ಮ ಕೊಡ್ತಾ ಇರುವಂತಹ ಈ ಒಂದು ರಿಪ್ಲೈ ಅಥವಾ ಜ್ಞಾನ ಅನ್ನುವಂತಹದ್ದು ದಟ್ ಬಾಂಡ್ಸ್ ಇನ್ ದಿ ಅಂತಃಕರಣ ಆಫ್ ಎ ಡಿಸೈಪಲ್. ಸೊ ಜ್ಞಾನ ಹುಟ್ಟುತ್ತಾನೆ ಜೊತೆಯಲ್ಲಿ ಅರ್ಜುನನಿಗೆ ಅನೇಕ ರೀತಿಯ ಅನುಮಾನಗಳು ಕೂಡ ಬರುತ್ತೆ. ಸೊ ಅದರಿಂದ ಅನುಮಾನಗಳನ್ನು ಬಗೆಹರಿಸಿಕೊಂಡು ಅವನು ಮುಂದುವರಿತಾ ಇದ್ದಾನೆ. ಸೊ ಮತ್ತಷ್ಟು ಅವನು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾನೆ. there is a progress. Why there is progress? Because ಆಧ್ಯಾತ್ಮದಲ್ಲಿ ಒಂದು ಕ್ವಶನ್ ನನ್ನಲ್ಲಿ ಇದೆ ಅಂತಂದಾಗ ಒಂಥರ ವಿ ಆರ್ ಸ್ಟಕ್, ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತಷ್ಟು ವಿಚಾರವನ್ನು ತಿಳ್ಕೋಬೇಕು ಅಂತಂದಾಗ ಈ ಕ್ಷಣದಲ್ಲಿ ಏನು ನನ್ನ ಡೌಟ್ ಇದೆ ಅದು ಕ್ಲಿಯರ್ ಆಗಬೇಕು, ಇಲ್ಲಾಂದರೆ ಐ ಕೆನಾಟ್ ಮೂವ್ ಫಾರ್ವರ್ಡ್. ಇಟ್ ಈಸ್ ಎಕ್ಸಾಕ್ಟ್ಲಿ ಬೈ ಆಸ್ಕಿಂಗ್ ಕ್ವಶನ್ಸ್ ಆಲ್ ಹಿಸ್ ಡೌಟ್ಸ್ ಆರ್ ಕ್ಲಿಯರಿಂಗ್. ಸೊ ಮತ್ತೆ ಇಂತಹ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಅರ್ಜುನ ಮುಂದುವರಿತಾ ಇದ್ದಾನೆ. ಮುಂದುವರಿದ ಹಂತದಲ್ಲಿ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ದೆರ್ ಈಸ್ ಪ್ರೋಗ್ರೆಸ್ ಇನ್ ಅರ್ಜುನ, ದೆರ್ ಈಸ್ ಪ್ರೋಗ್ರೆಸ್. ಸೊ ಅದರಿಂದ ಒಬ್ಬ ಸಾಧಕ ಅಂತಂದಾಗ ಒಬ್ಬ ಗುರು ಕೂಡ ಅದೇ ಹೇಳ್ತಾನೆ, ಯು ಹ್ಯಾವ್ ಟು ಬಿ ಲೈಕ್ ಅರ್ಜುನ. ಸೊ ಅರ್ಜುನ ಹೇಗೆ ಉಪದೇಶವನ್ನು ಕೇಳಿಸ್ಕೊಂಡು ಅಲ್ಲಿ ಬರುವಂತಹ ಡೌಟ್ಸ್ಗಳನ್ನ ಮತ್ತೆ ಪರಮಾತ್ಮನನ್ನು ಅವನು ಪ್ರಶ್ನೆ ಮಾಡ್ತಾನೆ. ಅವನು ಸಂಕೋಚ ಮಾಡ್ಕೊಳ್ಳೋದಿಲ್ಲ ಅರ್ಜುನ. ಎಂದೂ ಕೂಡ ಕೃಷ್ಣ ಹೇಳಿದ್ದನ್ನು ನೀ ಹೇಳ್ತಾ ಇರೋದಲ್ಲ ನನಗೆ ಗೊತ್ತು ಅಂತ ಅನ್ನೋದಾಗಲಿ, ಅಥವಾ ನೇರವಾಗಿ ಇದು ಪರಮಾತ್ಮನೇ ಹೇಳ್ತಾ ಇದನ್ನಲ್ಲ ಇದನ್ನೇನು ಕ್ವಶನ್ ಮಾಡೋದು, ಐ ವಿಲ್ ಜಸ್ಟ್ ಅಕ್ಸೆಪ್ಟ್ ಇಟ್. ನೋ, ಅರ್ಜುನ ಇಸ್ ನಾಟ್ ಡೂಯಿಂಗ್ ಲೈಕ್ ದಟ್. ಈವನ್ ದೋ ಇಟ್ ಈಸ್ ದಿ ಪರಮಾತ್ಮ ಹೂ ಈಸ್ ಗಿವಿಂಗ್ ದಿ ಜ್ಞಾನ, ಅಲ್ಲಿ ಡೌಟ್ಸ್ ಇದೆ ಅಂತಂದಾಗ ಅರ್ಜುನ ಏನು ಅಂತಂದರೆ ಅವನು ಪ್ರಶ್ನೆ ಮಾಡ್ತಾನೆ. ಸೊ ಪ್ರಶ್ನೆ ಮಾಡುವ ಮೂಲಕ ತನ್ನ ಜ್ಞಾನವನ್ನು ಅವನು ಮತ್ತಷ್ಟು ಹೆಚ್ಚು ಮಾಡ್ಕೋತಾ ಇದ್ದಾನೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರೋಗ್ರೆಸ್. ಸೊ ಹೀಗೆ ಪ್ರಶ್ನೆ ಮಾಡಿ ತಿಳ್ಕೊಂಡು ಅರ್ಜುನ ಅವನು ಮುಂದುವರಿತಾ ಇದ್ದಾನೆ. ಅವನು ಭಗವಂತನ ಉಪದೇಶವನ್ನು ಭಗವಂತ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಭಗವಂತ ಅಲ್ಲಿ ಹರಿಸುತ್ತಿರುವಂತಹ ಅಷ್ಟೂ ಜ್ಞಾನವನ್ನು ಉಪದೇಶವನ್ನು ಏಕಾಗ್ರ ಚಿತ್ತದಿಂದ ಚೆನ್ನಾಗಿ ಅವನು ಗ್ರಹಿಸ್ತಾ ಇರೋದ್ರಿಂದ ಅವನು ಪ್ರಶ್ನೆ ಮಾಡಿದಾನೆ ಅಂತಂದರೆ ಇಟ್ ಈಸ್ ಎ ಅತ್ಯದ್ಭುತ ಪ್ರಶ್ನೆ. ಸೊ ಇಲ್ಲೂ ಕೂಡ ಇಟ್ಸ್ ಎ ವಂಡರ್ಫುಲ್
ಪ್ರಶ್ನೆ ಅರ್ಜುನ ಮಾಡಿರುವಂತಹದ್ದು. ಸೊ ದಿಸ್ ಇಂಡಿಕೇಟ್ಸ್ ದಟ್ there is a progress in Arjuna. It shows his progress. ಸೊ ಹೇ ಕೇಶವ, ಅರ್ಜುನ ಕೇಳ್ತಾ ಇದ್ದಾನೆ, ಹೇ ಕೇಶವ. ಸೊ ಇಲ್ಲಿ ಅರ್ಜುನ ಪರಮಾತ್ಮನನ್ನ, ಕೃಷ್ಣನನ್ನ ಕೇಶವ ಅಂತ ಕರೆದಿದ್ದಾನೆ. ಸೊ ಇನ್ಫ್ಯಾಕ್ಟ್ ಕೇಶವ ಅಂತಂದ್ರಲ್ಲಿ there are 3 ದೇವತಾಸ್ ದಟ್ ವಿ ಕ್ಯಾನ್ ಸಿ ಇನ್ ದ ವರ್ಡ್ ಕೇಶವ. ಕೇಶವ ಅಂತಂದಾಗ ಅಲ್ಲಿ ಮುಖ್ಯವಾಗಿ 3 ದೇವತೆಗಳನ್ನು ನಾವು ನೋಡ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ದಟ್ ಈಸ್ ಕೇಶವ. ಈಶ್ವರ ಅಲೋನ್ ಈಸ್ ಎಕ್ಸ್ಪ್ರೆಸಿಂಗ್ ವಿತ್ ಸತ್ವ ಪ್ರಧಾನ ಆಸ್ ಬ್ರಹ್ಮ, ರಜೋ ಪ್ರಧಾನ ಆಸ್ ವಿಷ್ಣು ಅಂಡ್ ತಮೋ ಪ್ರಧಾನ ಆಸ್ ಮಹೇಶ್ವರ. ಸೊ ಈಶ್ವರ ಅಲೋನ್ ಈಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ. And this Bhagavan Shri Krishna is the avatar of the Ishvara alone. He is not different from Ishvara. He is Ishvara. So Arjuna avananu Keshava because he is the one. He is Keshava. He is Ishvara. He is Brahma, Vishnu, Maheshwara. So hey Keshava, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ. ಸೊ ಭಾಷಾ ಅಂತಂದರೆ ಸಾಮಾನ್ಯವಾಗಿ ನಾವು ಲ್ಯಾಂಗ್ವೇಜ್, ಭಾಷೆ. ಸೊ ಇಲ್ಲಿ ಭಾಷಾ ಈಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಪರಿಭಾಷಾ. ಸೊ ಪರಿಭಾಷಾ ಇದರರ್ಥ, ಪರಿಭಾಷಾ ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು. ಸೊ ಸ್ಥಿತಪ್ರಜ್ಞನ ಗುಣಲಕ್ಷಣಗಳು ಏನು? ವಾಟ್ ಈಸ್ ದಿ ಗುಣಲಕ್ಷಣ ಆಫ್ ಎ ಸ್ಥಿತಪ್ರಜ್ಞ? ಒನ್ ಹೂ ಹ್ಯಾಸ್ ಅಂಡರ್ಸ್ಟುಡ್ ದಿ ಆತ್ಮ ವಿಚಾರಾಸ್ ಈಸ್ ಕಾಲ್ಡ್ ಸ್ಥಿತಪ್ರಜ್ಞ. ಸೊ ಅವನಲ್ಲಿ ಏನೂ ಡೌಟ್ಸೇ ಇಲ್ಲ. ಸೊ ಹೀ ಈಸ್ ರಿಯಲೈಸ್ಡ್ ಅಬೌಟ್ ದಿ ಆತ್ಮ. ಸೊ ಅವನ ಬುದ್ಧಿ ಈಸ್ ನಿಶ್ಚಲ. Because his buddhi is nischala, avanalli there are no doubts, and his buddhi is established in the Atma, so he is sthita prajnaha. So what is sthita prajna ಅಂತಂದ್ರೆ ಇವೆಲ್ಲವನ್ನ ಹೇಳಬಹುದು. ಬಟ್ ಇಲ್ಲಿ ಅರ್ಜುನ ಕೇಳ್ತಾ ಇರುವಂತಹದ್ದು, what are the characteristics? Okay, he is sthita prajna, no doubt about it. I do accept. Okay, he is ಸ್ಥಿತ ಪ್ರಜ್ಞ. ಬಟ್ ಸ್ಥಿತ ಪ್ರಜ್ಞ ಅವನ ಗುಣಲಕ್ಷಣಗಳು ಏನು? ಉದಾಹರಣೆಗೆ ಯಾರಾದರೂ ನಮ್ಮನ್ನು ಹೂ ಆರ್ ಯು ಅಂತ ಕೇಳ್ತಾರೆ, ಯಾರು ನೀನು? ಸೊ ಯಾರು ನೀನು ಅಂತಂದಾಗ ಮೂಲವಾಗಿ ನಾವೇನು ಮಾಡ್ತೀವಿ, ನಮ್ಮ ಪರಿಚಯವನ್ನು ಹೇಳ್ತೀವಿ. ಐ ಆಮ್ ಸೋ ಅಂಡ್ ಸೋ. ಸಪೋಸ್ ನಾನು ಬೇರೆ ಊರಿಗೆ ಬಂದಿದ್ರೆ, ಐ ಹ್ಯಾವ್ ಕಮ್ ಫ್ರಮ್ ಮೈಸೂರು, ನಾನು ಮೈಸೂರಿನವನು. ಮೈಸೂರಿನಲ್ಲಿ ನಾನು ಏನು ಮಾಡ್ತೀನಿ, ನನ್ನ ಉದ್ಯೋಗ ಇರ್ಬೋದು, ಪ್ರೊಫೆಷನ್, ಬಿಸ್ನೆಸ್ಸಾ, ಅಥವಾ ಎಲ್ಲೋ ಆಫೀಸ್ಗೆ ಕೆಲಸಕ್ಕೆ ಹೋಗ್ತೀನಾ, ಅಥವಾ ಏನಾದ್ರು ಕನ್ಸಲ್ಟೇಷನ್ ಇಟ್ಕೊಂಡಿದ್ದೀನಾ, ನಾನು ಇಂತಹ ಊರಲ್ಲಿ ಇಂತಹದ್ದು ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅಬೌಟ್ ಮೀ, ಐ ಆಮ್ ಲೈಕ್ ದಿಸ್. ಸೊ ಯಾರು ನೀನು ಅಂತ ಕೇಳಿದಾಗ ಹೀಗೆ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಯಾವ ರೀತಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ? ಆ ಕ್ಷಣದಲ್ಲಿ ಅವನು ಕೇಳಿರೋದಪ್ಪ ಯಾರು ನೀನು ಅಂತ ಕೇಳಿದ್ದಾನೆ ಅಷ್ಟೇ. ಆ ಕ್ಷಣದಲ್ಲಿ ನನ್ನನ್ನು ನಾನು ನೋಡಿಕೊಂಡಾಗ ನನ್ನ ಬಗ್ಗೆ ನನಗೇನು ಅನ್ನಿಸ್ತು? ಅವನು ನನ್ನನ್ನು ಏನು ಕೇಳ್ತಾ ಇರೋದು, ನೀನು ಯಾರು ಅಂತ ಕೇಳ್ತಾನೆ. ಸೊ ಆ ಕ್ಷಣದಲ್ಲಿ ನನ್ನ ಬುದ್ಧಿ ಏನು ಮಾಡ್ತು, ನನ್ನನ್ನು ನೋಡ್ತು. ನನ್ನನ್ನು ನೋಡ್ಬಿಟ್ಟು, ನೀನು ಮೈಸೂರಿನವನಪ್ಪ, ಅವನು ನಿನ್ನನ್ನು ಕೇಳ್ತಾ ಇದ್ದಾನೆ ಯಾರು ಅಂತ ಹೇಳು, ನಿನ್ನ ಕನ್ಸಲ್ಟೇಷನ್ ಏನೋ ಮಾಡ್ತಾ ಇದ್ದಿಲ್ಲ ಅದ್ರ ಬಗ್ಗೆ ಹೇಳು. ಸೊ ಬುದ್ಧಿ ಇದೆಲ್ಲ ತಿಳಿಸುತ್ತೆ. ಸೊ ನೀನು ಯಾರು ಅಂತ ಕೇಳಿದಾಗ ಆ ಕ್ಷಣದಲ್ಲಿ ನನ್ನ ಬುದ್ಧಿ ನನ್ನನ್ನು ನೋಡಿದಾಗ, ನಾನು ಬೇರೆ ಊರಿಗೆ ಬಂದಿದ್ದೀನಿ, ಅದರಿಂದ ನಾನು ನನ್ನ ಊರನ್ನು ಕುರಿತು ಕೂಡ ನಾನು ಅವನಿಗೆ ಹೇಳ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಐ ಹ್ಯಾವ್ ಕಮ್ ಫ್ರಮ್ ಎ ಡಿಫ್ರೆಂಟ್ ಪ್ಲೇಸ್, ನಾವು ಐ ಮೀನ್ ಎ ಡಿಫ್ರೆಂಟ್ ಊರು. ಸೊ ಹಾಗಾಗಿ ಮೂಲತಃ ನಾನು ಐ ಬಿಲಾಂಗ್ ಟು ದಟ್ ಊರು. ಆ ಊರಲ್ಲಿ ನಾನು ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಸೋ ಆ್ಯಂಡ್ ಸೋ.
ಆ್ಯಂಡ್ ಮೈ ನೇಮ್ ಇಸ್ ಸೋ ಅಂಡ್ ಸೋ. ಆ ಕ್ಷಣದಲ್ಲಿ ಅವನಿಗೆ ಬೇಕಾಗಿದ್ದಷ್ಟೇ. ಸಪೋಸ್ ನಮ್ಮದೇ ಊರಿನಲ್ಲಿ ನಮ್ಮನ್ನ ಯಾರು ನೀನು ಅಂತ ಯಾರೋ ಒಬ್ರು ನಮಗೆ ಕೇಳ್ತಾರೆ, ಯಾರು ನೀನು, ಹೂ ಆರ್ ಯು? ನಾನಿರೋದೇ ನಮ್ಮೂರಲ್ಲಿ, ಆದರೂ ಕೂಡ ಇವರು ನನ್ನನ್ನು ಯಾರು ನೀನು ಅಂತ ಕೇಳ್ತಾ ಇದ್ದಾರೆ. ಆಗ ನಾನು ಹೇಳ್ತೀನಿ, ನಾನು ಇಂತಹವ್ರ ಮಗ, ನಮ್ಮ ತಂದೆ ಹೀಗೆ, ನಮ್ಮ ತಾಯಿ ಹೀಗೆ, ನನ್ನ ಅಣ್ಣ ತಮ್ಮಂದರು, ನಮ್ಮ ಮನೆತನ. ಯಾಕೆಂದ್ರೆ ಆ ಕ್ಷಣದಲ್ಲಿ ನನ್ನ ಬುದ್ಧಿ, ಯು ಆರ್ ದಿ ಸೇಮ್, ಒಂದೇ ಊರಲ್ಲಿದೆಯಾ, ನೀನು ಈ ಊರಿನವನೇ, ಬಹುಶಃ ಅವನು ಕೂಡ ಇದೇ ಊರಿನವನು, ಆದರೂ ಅವನಿಗೆ ನಿನ್ನ ಪರಿಚಯ ಆಗಿಲ್ಲ ಅನಿಸುತ್ತೆ. ಸೊ ಅವನು ಕೇಳ್ತಾ ಇದ್ದಾನೆ. ಆಗ ನಾನು ಐ ಆಮ್ ಫ್ರಮ್ ಮೈಸೂರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗೇನು ಮಾಡ್ತೀನಿ, ನಾನು ಬೇರೆ ರೀತಿಯಲ್ಲಿ ಅವನಿಗೆ ನನ್ನ ಪರಿಚಯವನ್ನು ಅವನಿಗೆ ಕೊಡ್ತೀನಿ. ಸೊ ಯಾವುದೋ ಊರಲ್ಲಿ ನನ್ನನ್ನು ನೀನು ಯಾರು ಅಂತ ಕೇಳಿದಾಗ ನಾನು ಕೊಟ್ಟಂತಹ ಉತ್ತರ, ಮತ್ತು ಇದೇ ಊರಲ್ಲಿ ಮತ್ತೊಬ್ಬ ನನ್ನನ್ನು ಯಾರು ನೀನು ಅಂತ ಕೇಳಿದಾಗ ನಾನು ಕೊಡ್ತಾ ಇರೋಂತಹ ಈ ಉತ್ತರ ಎರಡು ಭಿನ್ನ ಭಿನ್ನವಾಗಿರುತ್ತೆ. ಅಲ್ಲಿ ಕೇಳಿದಾಗ ನಾನು ಮೈಸೂರಿನವನು, ನಾನು ಕನ್ಸಲ್ಟೇಷನ್ ಮಾಡ್ತಾ ಇದ್ದೀನಿ ಅಥವಾ ನಾನು ಇನ್ನೇನೋ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಮೈ ಪ್ರೊಫೆಷನ್, ಹೀಗೆಲ್ಲ ನಾನು ಪರಿಚಯ ಕೊಟ್ಟಿದ್ದೆ. ಈಗ ಇದೇ ಊರಿನವನು ನನ್ನನ್ನು ಇಲ್ಲಿ ಕೇಳಿದಾಗ ನಾನು ಮೈಸೂರಿನವನು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇರವಾಗಿ ಅವನು ಕೂಡ ಮೈಸೂರಿನವನಾಗಿರೋದ್ರಿಂದ ನನ್ನ ಮನೆತನದ ಬಗ್ಗೆ ನಾನು ಹೇಳಿದ್ರೆ ಅವನಿಗೆ ಅರ್ಥ ಆಗಬಹುದು ಬಹುಶಃ. ಯಾಕೆಂದರೆ ನಮ್ಮ ಹಿರಿಯರನ್ನ ಅವನು ತಿಳ್ಕೊಂಡಿರೋ ಚಾನ್ಸಸ್ ಇದೆ. ಸೊ ಆಗ ಇಟ್ ಈಸ್ ಈಸಿ ಫಾರ್ ಹಿಮ್ ಟು ರೆಕಗ್ನೈಸ್ ಮೀ. ಸೊ ಹಾಗೇನು ಮಾಡ್ತೀನಿ, ನಾನು ಈ ಊರಿನವನು ಅಂತ ಹೇಳ್ಕೊಳ್ಳೋದಿಲ್ಲ, ನೇರವಾಗಿ ನನ್ನ ತಂದೆ ತಾಯಿಯ ಪರಿಚಯವನ್ನು ಆ ಮೂಲಕ ಐ ಬಿಲಾಂಗ್ ಟು ದಟ್ ಫ್ಯಾಮಿಲಿ. ಸೊ ಮೊದಲನೇ ಸಲ ಕೊಟ್ಟಂತಹ ಉತ್ತರ, ಪ್ರಶ್ನೆ ಅದೇ, ಯಾರು ನೀನು, ಈಗಲೂ ಅದೇ ಪ್ರಶ್ನೆ. ಬಟ್ ಈಗ ಕೊಡ್ತಾ ಇರೋಂತಹ ಉತ್ತರ, ಆಗ ಕೊಟ್ಟ ಉತ್ತರ ಎರಡೂ ಕೂಡ ಭಿನ್ನ ಭಿನ್ನವಾಗಿದೆ. ದಟ್ ಮೀನ್ಸ್ ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಹೇಗೆ ನೀನು ನಿನ್ನನ್ನು ಗುರುತಿಸ್ಕೋತಾ ಇದೆಯಾ, ಅದಕ್ಕೆ ತಕ್ಕಂತೆ ನೀನು ಉತ್ತರವನ್ನು ಕೊಡ್ತಾ ಇದೆಯಾ. ಸೊ ನಮಗನ್ಸುತ್ತೆ, ಅಲ್ಲಿ ಕೇಳಿದಾಗ ನಾನು ಆ ಉತ್ತರ ಕೊಟ್ಟೆ, ಇಲ್ಲಿ ಕೊಟ್ಟಾಗ ಈ ಥರ ಉತ್ತರ ಕೊಡ್ತಾ ಇದ್ದೀನಲ್ಲ. ಸೊ ಏನಾದ್ರೂ ವಿ ಡು ನಾಟ್ ಹ್ಯಾವ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಅವರ್ ಸೆಲ್ಫ್. ಯಾರು ನೀನು ಅಂತ ಕೇಳಿದಾಗ ನಾನು ಈ ರೀತಿ ಬೇರೆ ಬೇರೆ ಉತ್ತರಗಳನ್ನ ಕೊಡ್ತಾ ಇದ್ದೀನಲ್ಲ, ಆ್ಯಕ್ಚುಲಾಗಿ ನಾನು ಯಾರು ಅನ್ನೋಂತಹದ್ದನ್ನು ಅಷ್ಟು ಮಾತ್ರ ಯಾಕೆ ನಾನು ಅವ್ನಿಗೆ ಹೇಳ್ಬೋದಾಗಿತ್ತಲ್ಲ. ಅವನು ಎಲ್ಲರೂ ನನ್ನನ್ನು ಕೇಳಲಿ, ಯಾರು ನೀನು ಅಂತ ಅವನು ಯಾವ ಸಮಯದಲ್ಲಿ ಬೇಕಾದ್ರೂ ಕೇಳಲಿ, ಎಲ್ಲಿ ಬೇಕಾದ್ರೂ ಕೇಳಲಿ, ಮತ್ತು ಕೇಳೋವಂತಹವನು ಯಾರು ಬೇಕಾದ್ರೂ ಆಗಿರಲಿ, ಒಂದೇ ರೀತಿಯ ಉತ್ತರವನ್ನು ಯಾಕೆ ನಾನು ಕೊಡೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಐ ಡು ನಾಟ್ ಹ್ಯಾವ್ ದಿ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಮೈ ಸೆಲ್ಫ್. ಐ ಡು ನಾಟ್ ನೋ ಅಬೌಟ್ ಮೈ ಟ್ರೂ ನೇಚರ್. ಸೊ ನನ್ನ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಸಿ, ದಿಸ್ ಈಸ್ ದಿ ಪ್ರಾಬ್ಲಮ್. ಯಾಕೆ ನಮ್ಮ ಉತ್ತರಗಳು ಭಿನ್ನ ಭಿನ್ನವಾಗಿರುತ್ತೆ ಅಂತಂದರೆ, ನಾನು ಯಾರು ಅನ್ನೋವಂತಹದ್ದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಾಗಿ. ಯಾಕೆಂತಂದರೆ ಪ್ರತಿ ಬಾರಿ ನಾವು ನಮ್ಮನ್ನು ಆಯಾ ಸಂದರ್ಭದಲ್ಲಿ ನಾವು ನಮ್ಮನ್ನು ದೇಹದೊಂದಿಗೆ ಗುರುತಿಸ್ಕೊಂಡಿರ್ತೀವಿ. ಆಗ ಯಾರು ನೀನು ಅಂತಂದಾಗ ಆಗ ಆ ರೀತಿ ಉತ್ತರ ಕೊಟ್ಟಿರ್ತೀವಿ. ಆದರೆ ಆ್ಯಕ್ಚುಲಾಗಿ ವಿ ಆರ್ ನಾಟ್ ದಿ ಬಾಡಿ. ನಾವು ಈ ದೇಹನೇ ಅಲ್ಲ. ಯಾಕೆಂತಂದರೆ ಈ ದೇಹ ಅನ್ನುವಂತಹದ್ದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ದೇಹ ನಮ್ದಾಗಿರುತ್ತೆ. ಸೊ ದೇಹವನ್ನು ನಂಬಿ ನಾವು ಉತ್ತರ ಕೊಟ್ಟರೆ, ಮತ್ತೊಂದು ಬಾರಿ ನಾವು ಉತ್ತರ ಕೊಟ್ಟಾಗ ಅದು ಮತ್ತೊಂದು ರೀತಿಯ ದೇಹ ಆಗಿರೋದ್ರಿಂದ ಕ್ವೈಟ್ ನ್ಯಾಚುರಲ್ ನಮ್ಮ ಉತ್ತರಗಳು ಭಿನ್ನ ಭಿನ್ನವಾಗಿರುತ್ತೆ. ನಾನು ಯಾರು ಅನ್ನುವಂತಹದ್ದನ್ನು ಸರಿಯಾಗಿ ದೃಢಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾನು ದೇಹವನ್ನು ನಂಬಿ, ದೇಹವನ್ನು ನಾನು ಗುರುತಿಸ್ಕೊಂಡು ಉತ್ತರವನ್ನು ಕೊಡ್ತೀನಿ ನಾನು ಯಾರು ಅಂತ ಹೇಳಿದ್ರೆ, ಸೊ ಹೀಗೆ ಪ್ರತಿ ಬಾರಿ ನನ್ನ ಉತ್ತರಗಳು ಭಿನ್ನ ಭಿನ್ನವಾಗಿಯೇ ಇರುತ್ತೆ. ಸೊ ಇಟ್ ಕೀಪ್ಸ್ ಚೇಂಜಿಂಗ್. ಬಟ್ ಇಫ್ ಐ ಕಮ್ ಟು ರೆಕಗ್ನೈಸ್ ಮೈ ಟ್ರೂ ನೇಚರ್,
ಮೈ ಅಂಡರ್ಸ್ಟ್ಯಾಂಡಿಂಗ್ ಇಟ್ ರಿಮೈನ್ಸ್ ಸ್ಟಡಿ. ಸೊ ವೇದಾಂತದಲ್ಲಿ ನಾನು ಯಾರು ಅನ್ನುವಂತಹದ್ದು ಯಾಕೆ ಅಷ್ಟೊಂದು ಮಹತ್ವಪೂರ್ಣವಾದ ಪ್ರಶ್ನೆ ಅಂತಂದರೆ, ನಾನು ಯಾರು ಅಂತಂದಾಗ ಅಲ್ಲಿ ನಾನು ದೇಹವನ್ನು ಗುರುತಿಸ್ಕೊಂಡು ಇದು ನಾನು ಅಂತ ಹೇಳೋದಿಲ್ಲ, ಯಾಕೆಂದರೆ ಐ ಆಮ್ ನಾಟ್ ದಿ ದೇಹ. ಅದೇ ರೀತಿ ನಾನು ಮನಸ್ಸನ್ನು ಗುರುತಿಸ್ಕೊಂಡು ನಾನು ಇಂತಹವನು, ಅದು ಕೂಡ ನಾನು ಹೇಳೋದಿಲ್ಲ, ಯಾಕೆಂದರೆ ಐ ಆಮ್ ನಾಟ್ ದಿ ಮೈಂಡ್. ಸೊ ಬುದ್ಧಿ ಏನಾರು ಹೇಳ್ಕೊಡುತ್ತಲ್ಲ, ಸೊ ಬುದ್ಧಿಯನ್ನು ಅವಲಂಬಿಸಿ ನಾನು ಏನಾರು ಉತ್ತರ ಕೊಡ್ತೀನಿ ಅಂತಂದರೆ ಐ ಆಮ್ ನಾಟ್ ದಿ ಬುದ್ಧಿ ಆಲ್ಸೋ. ಸೊ ದೇಹ ಮನಸ್ಸು ಬುದ್ಧಿ ಇದು ಯಾವುದೂ ಅಲ್ಲದೆ ಇರೋಂತಹ ನಾನು ಯಾರು? ಸೊ ವಾಟ್ ಈಸ್ ಮೈ ಟ್ರೂ ನೇಚರ್? ಸೊ ವೆನ್ ಐ ಕಮ್ ಟು ಅಂಡರ್ಸ್ಟ್ಯಾಂಡ್ ಮೈ ಟ್ರೂ ನೇಚರ್ ಅಬೌಟ್ ಮೈ ಸೆಲ್ಫ್, then my answers will not be different because I have got a firm understanding about myself. ಸೊ ಪ್ರತಿ ಬಾರಿ ನನ್ನ ಉತ್ತರ ಅದೇ ಆಗಿರುತ್ತೆ, ಯಾಕೆಂದರೆ ನಾನು ಅದೇ ಆಗಿರ್ತೀನಿ, ಅದನ್ನು ಹೊರತುಪಡಿಸಿ ನಾನು ಬೇರೆ ಏನೂ ಅಲ್ಲ. ಸೊ ವೇದಾಂತದ ಪ್ರಕಾರ ನನಗೆ ಅರ್ಥ ಆಗಿರುತ್ತಲ್ಲ, ಕನ್ನಡಿಯನ್ನು ನಾನು ನೋಡಿ ಆಯಿತು, ಐ ಆಮ್ ವಿತ್ ಎ ಫೇಸ್. ಸೊ ಮತ್ತೆ ನನಗೆ ಕನ್ನಡಿ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸ್ಕ್ರಿಪ್ಚರ್ಸು, ವೇದಾಂತ, ಒಬ್ಬ ಜ್ಞಾನಿ, ಒಬ್ಬ ಸದ್ಗುರು ನನಗೆ ನನ್ನ ಟ್ರೂ ನೇಚರ್ನ ತಿಳಿಸ್ಕೊಟ್ಟಿದ್ದಾನೆ, ಅದು ನನಗೆ ಅರ್ಥ ಆಗಿದೆ. ಸೊ ಅರ್ಥ ಆದ ನಂತರದಲ್ಲಿ ನಾನು ಯಾರು ಅಂತಂದರೆ, ನಾನು ಬ್ರಹ್ಮ, ಐ ಆಮ್ ಆತ್ಮ, ನಾನು ಆತ್ಮನೇ ಆಗಿದ್ದೀನಿ, ನಾನು ಬ್ರಹ್ಮನೇ ಆಗಿದ್ದೀನಿ. ಸೊ ಎಲ್ಲಿ ಯಾರು ಕೇಳಿದ್ರು, ಯಾವಾಗ ಕೇಳಿದ್ರು, ಯಾರೇ ಕೇಳಿದ್ರು, ಮೈ ಟ್ರೂ ನೇಚರ್ ಈಸ್ ಅಹಂ ಬ್ರಹ್ಮ ಅಸ್ಮಿ, ನಾನು ಅದೇ ಆಗಿದ್ದೀನಿ. ಸೊ ನನ್ನ ಉತ್ತರದಲ್ಲಿ ದೇರ್ ಈಸ್ ನೋ ಭಿನ್ನತೆ. ಸೊ ಇಟ್ ವಿಲ್ ನಾಟ್ ಚೇಂಜ್. ಪ್ರತಿ ಬಾರಿ ನನ್ನ ಉತ್ತರ ಕೇವಲ ಅದು ಮಾತ್ರವೇ ಆಗಿರುತ್ತೆ. ಸೊ ಇಟ್ ವಿಲ್ ನಾಟ್ ಚೇಂಜ್. ಸೊ ಈ ವಿಚಾರದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಸ್ಥಿತ ಪ್ರತಿಷ್ಠಿತ ಅಹಂ ಅಸ್ಮಿ ಪರಂ ಬ್ರಹ್ಮ ಇತಿ ಪ್ರಜ್ಞಾ, ಐ ಆಮ್ ದಟ್ ಪರಂ ಬ್ರಹ್ಮ. ಸೊ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ಬುದ್ಧಿ ಈಸ್ ಸ್ಥಿರ. Absolutely, the buddhi is free from all kinds of doubts. ಸೊ ಬುದ್ಧಿ ಅನ್ನುವಂತಹದ್ದು ಒಂದು ಅಮೋಘವಾದ ಟೂಲ್, ಸಾಧನ, ವಂಡರ್ಫುಲ್ ಉಪಕರಣ. ಒನ್ಸ್ ದಟ್ ಹ್ಯಾಸ್ ಅಂಡರ್ಸ್ಟುಡ್ ಸಮಥಿಂಗ್ ಕ್ಲಿಯರ್ಲಿ, ಸೊ ದಿಸ್ ಟೂಲ್, ದಿಸ್ ಬುದ್ಧಿ ಅನ್ನುವಂತಹ ಒಂದು ಉಪಕರಣ ಒಮ್ಮೆ ಯಾವ ಒಂದು ಡೌಟ್ಸೂ ಇಲ್ಲದಂತೆ ಪರಿಪೂರ್ಣವಾಗಿ ಅದು ಗ್ರಹಿಸಿದ ನಂತರದಲ್ಲಿ, ದೆನ್ ಈವನ್ ಅವರ್ ಎಮೋಷನ್ಸ್, ದಟ್ ಈಸ್ ಭಾವನೆಗಳು ಅಂತ ನಾವೇನು ಹೇಳ್ತೀವಿ, ಅವುಗಳು ಕೂಡ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್. ಆ್ಯಂಡ್ ಅವರ್ ಆ್ಯಕ್ಷನ್ಸ್ ಅಂತಂದರೆ, ನಾನು ಯಾರು ಅನ್ನುವಂತಹ ಒಂದು ಪರಿಪೂರ್ಣ ಜ್ಞಾನದಿಂದ ನಾನು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ, ಈವನ್ ನಾನು ಮಾಡುವಂತಹ ಆ ಕರ್ಮದಲ್ಲೂ ಕೂಡ ದರ್ ಇಸ್ ಎ ಟ್ರಾನ್ಸ್ಫಾರ್ಮೇಷನ್. ನನ್ನ ಭಾವನೆಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ಸ್ ಇರುತ್ತೆ, ನನ್ನ ಕರ್ಮಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ಸ್ ಇರುತ್ತೆ. ಸೊ ಒಂದು ಕ್ಷಣದಲ್ಲಿ ಇವೆಲ್ಲವೂ ಬದಲಾಗಿ ಹೋಗುತ್ತೆ. ಯಾವಾಗ ನಾನು ಯಾರು ಅನ್ನುವಂತಹ ಒಂದು ಸತ್ಯ ನನಗೆ ವಿತೌಟ್ ಎನಿ ಡೌಟ್ಸ್ ಮನವರಿಕೆಯಾಗಿ ಹೋಗುತ್ತೆ, ಆ ಕ್ಷಣದಲ್ಲಿ ಹಿಂದೆ ಇದ್ದಂತಹ ಭಾವನೆಗಳು, ಹಿಂದೆ ನಾನು ಮಾಡ್ತಾ ಇದ್ದಂತಹ ಕರ್ಮಗಳು ಎಲ್ಲವೂ ಬದಲಾಗಿ ದರ್ ಈಸ್, ಯು ಕ್ಯಾನ್ ಸಿ ದಿ ಟ್ರಾನ್ಸ್ಫಾರ್ಮೇಷನ್. ಈವನ್ ಅದು ದೇಹದ ಮೇಲೆ ಕೂಡ ಅದರ ಪ್ರಭಾವವನ್ನು ಬೀರುತ್ತೆ. ಸೊ ಬುದ್ಧಿ ಅಂತ ಹೇಳಿದಾಗ ಇಟ್ ಈಸ್ ಸಚ್ ಎ ಪವರ್ಫುಲ್ ಇನ್ಸ್ಟ್ರೂಮೆಂಟ್. ಬುದ್ಧಿ ಅನ್ನುವಂತಹದ್ದು ಎಷ್ಟು ಶಾರ್ಪ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಆ ಕ್ಷಣದಲ್ಲಿ ಅದು, ಯಾಕೆಂತಂದರೆ ಇಟ್ ಈಸ್ ಎವರ್ ರೆಡಿ ನಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಮತ್ತು ನಮಗೆ ಸತ್ಯವನ್ನು ತೋರಿಸ್ಕೊಡೋದಕ್ಕೆ. ಆ ಬುದ್ಧಿ ಅನ್ನುವಂತಹದ್ದು ಅಮೋಘವಾಗಿ ಅದು ರೆಡಿ ಇರುತ್ತೆ, ದಟ್ ಟೂಲ್. ಉದಾಹರಣೆಗೆ ನಾವು
ಒಂದು ಒಳ್ಳೆ ಯಾವುದೋ ಒಂದು ಆಹಾರ, ಇಂಥದ್ದು ಇವತ್ತು ಒಳ್ಳೆ ಒಂದು ಪಿಜ್ಜಾ ಆರ್ ವಾಟ್ ಎವರ್ ಇಟ್ ಈಸ್, ಅದನ್ನು ನಾನು ತಿನ್ನಬೇಕು ಅಂತ ಹೇಳಿ ಆರ್ಡ್ರ್ ಮಾಡಿ ನಾನು ತರಿಸ್ಕೋತೀನಿ. ಅದು ಬಂದಿದೆ, ಪಾರ್ಸಲ್ ಬಂದಿದೆ, ಓಪನ್ ಮಾಡಿದ್ದೀನಿ, ಇನ್ನೇನು ನಾನು ತಿನ್ನಬೇಕು, ಎವ್ರಿಥಿಂಗ್ ಈಸ್ ರೆಡಿ, ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಟು ಈಟ್ ಆ್ಯಂಡ್ ಎಂಜಾಯ್. ಆ ಸಮಯದಲ್ಲಿ ಒಬ್ಬ ಫ್ರೆಂಡ್ ಬರ್ತಾನೆ, ಬಂದು ಹೇಳ್ತಾನೆ, ಎಲ್ಲಿಂದ ತರಿಸಿದ್ಯಾ ಇದು, ಇಂಥ ಕಡೆ ಆರ್ಡರ್ ಮಾಡಿದ್ದೆ ತಂದು ಕೊಟ್ಟು ಹೋಗಿದ್ದು. ಡೋಂಟ್ ಈಟ್ ದಟ್, ದರ್ ಈಸ್ ಪಾಯ್ಸನ್. ಡೋಂಟ್ ಈಟ್ ದಟ್, ದರ್ ಈಸ್ ಪಾಯ್ಸನ್. ಸೊ ಯಾವಾಗ ಕಿವಿಗೆ ಅದು ಪಾಯ್ಸನ್ ಅಂತ ಅನ್ನುವಂತಹ ಶಬ್ದ ಕಿವಿಗೆ ಬೀಳುತ್ತೆ, ಬುದ್ಧಿ ಅದನ್ನು ಗ್ರಹಿಸುತ್ತೆ. ಸೊ ಅಲ್ಲಿವರೆಗೆ ಟೇಬಲ್ ಮೇಲೆ ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದಂತೂ ಅದನ್ನು ಇಟ್ಟಿದ್ದೀನಿ, ನೀರು ಇಟ್ಕೊಂಡಿದ್ದೀನಿ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ. ತಿನ್ನಬೇಕು ಅನ್ನುವಂತಹ ಸಮಯದಲ್ಲಿ ನನ್ನ ಮುಖಭಾವ ಹೇಗಿರುತ್ತೆ, ಆ ಕಣ್ಣುಗಳಲ್ಲಿ ಕೂಡ ಆಸೆ ಇರುತ್ತೆ. ಸೊ ದೇಹದ ಪ್ರತಿ ಭಾಗದಲ್ಲೂ ದೇರ್ ಈಸ್ ರಸ, ಎಮೋಷನ್ಸ್, ಆಸೆ. ನಾನು ಆಸೆ ಪಟ್ಟಿದ್ದು ನನಗೆ ಬಂದಿದೆ, ನಾನು ಈಟಿಂಗ್ ಇಟ್ ನೌ. ಸೊ ನನ್ನ ದೇಹದ ಪ್ರತಿ ಭಾವನೆಗಳಲ್ಲಿ, ದೇಹದಲ್ಲಿ, ಆ ಮುಖಚರ್ಯೆಗಳಲ್ಲಿ, ಆ ಎಲ್ಲದರಲ್ಲೂ ದಟ್ ಎಕ್ಸೈಟ್ಮೆಂಟ್ ವಿ ಕ್ಯಾನ್ ಸಿ. ಯಾಕೆ ನಾನು ಇಷ್ಟಪಟ್ಟಿರೋ ಫುಡ್ ಬಂದಿದೆ, ಐ ಆಮ್ ರೆಡಿ ಟು ಈಟ್ ಇಟ್ ನೌ. ಆ ಆಸೆ ಕಣ್ಣುಗಳಿಂದ ನಾವು ತಿನ್ನಬೇಕು ಅಂತ ರೆಡಿ ಆದಾಗ ನಾವು ಹೇಗಿರ್ತೀವಿ, ನಾವು ಆ ಎಕ್ಸೈಟ್ಮೆಂಟ್ ಏನು, ನಾನು ಇಷ್ಟಪಟ್ಟಿರೋದು ಸಿಕ್ಕಿದೆ, ಆ ರೀತಿ ಇದ್ದಂತಹ ಮುಖಭಾವ ಯಾವ ಕ್ಷಣದಲ್ಲಿ ಒಬ್ಬ ಸ್ನೇಹಿತ ಬಂದು ಹೇಳ್ತಾನೆ, ಡೋಂಟ್ ಈಟ್ ಇಟ್, ದರ್ ಈಸ್ ಸಮ್ ಪಾಯ್ಸನ್. ಕ್ಷಣದಲ್ಲಿ ದಟ್ ಬುದ್ಧಿ, ಯಾವ ಒಂದು ಬುದ್ಧಿ ನಮ್ಮಲ್ಲಿ ಅಮೋಘವಾದ ಬುದ್ಧಿ ರೆಡಿ ಇತ್ತು, ಸಂಪೂರ್ಣವಾಗಿ ನಮ್ಮನ್ನು ಬದಲಾಯಿಸುತ್ತೆ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್. ಆ ಎಕ್ಸೈಟ್ಮೆಂಟು, ನಾನು ತಿಂತಾ ಇದ್ದೀನಲ್ಲ ಅಂತ ಇದ್ದಂತಹ ಎಕ್ಸೈಟ್ಮೆಂಟ್, ಆಗಿದ್ದಂತಹ ಮುಖಭಾವ ಆ ಕ್ಷಣದಲ್ಲಿ ಬದಲಾಗಿರುತ್ತೆ, ತದ್ವಿರುದ್ಧವಾಗಿ ಬದಲಾಗುತ್ತೆ. ದೆರ್ ಈಸ್ ಫಿಯರ್, ದೆರ್ ಈಸ್ ಫಿಯರ್. ಯಾಕೆ? ಪಾಯ್ಸನ್, ಇಟ್ಸ್ ಗೋಯಿಂಗ್ ಟು ಕಿಲ್ ಮೀ, ಹೌ ಕೆನ್ ಐ ಈಟ್ ದಟ್ ನೌ? ಮುಟ್ಟಕ್ಕೂ ಹೆದರಿಕೆ. ಅದನ್ನ ಏನು ಆಸೆಯಿಂದ ಕೈ ಹಾಕಕ್ಕೆ ರೆಡಿ ಇದ್ದೆ ನಾನು, ಈಗ ಅದನ್ನು ಮುಟ್ಟಕ್ಕೂ ಹೆದರಿಕೆ, ನೋಡೋಕ್ಕೂ ಹೆದರಿಕೆ. ಮುಖಭಾವದಲ್ಲಿ ಚೇಂಜ್ ಆಗುತ್ತೆ, ಭಾವನೆಗಳು ಚೇಂಜ್ ಆಗುತ್ತೆ. ಒಂದು ಕ್ಷಣದಲ್ಲಿ ದೆರ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್. ಆ ರೀತಿ ನನ್ನನ್ನು ಬದಲಾಯಿಸಿದ ಯಾರು? ದಿ ಬುದ್ಧಿ. ಸೊ ಬುದ್ಧಿ ಅಂತಂದರೆ ಇಟ್ ಈಸ್ ಎ ವಂಡರ್ಫುಲ್ ಎಕ್ವಿಪ್ಮೆಂಟ್. ಎಸ್ಪೆಷಲಿ ಆಧ್ಯಾತ್ಮದಲ್ಲಿ ಇಂತಹ ಬುದ್ಧಿ ಇದೆ ಅಂತಂದರೆ, ದಟ್ ಬುದ್ಧಿ ಈಸ್ ಗೋಯಿಂಗ್ ಟು ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ. ಬಿಕಾಸ್ ಆಫ್ ದಟ್ ಯು ಆರ್ ರೆಕಗ್ನೈಸ್ಡ್ ಆಸ್ ಸ್ಥಿತ ಪ್ರಜ್ಞ, ಸಮಾಧಿ ಸ್ಥಿತಿ. ಸೊ that is the role of buddhi. That buddhi is so sthira because there is a proper understanding. There is a proper understanding. Proper understanding ಅಂದ್ರೆ ಏನು? Absolutely no doubts at all. No doubts at all. ಆ ಫುಡ್ಡಲ್ಲಿ ಪಾಯ್ಸನ್ ಇದೆ ಅಂತಂದರೆ ಐ ನೀಡ್ ನಾಟ್ ಟೆಸ್ಟ್ ಇಟ್. ಐ ನೀಡ್ ನಾಟ್ ಟೆಸ್ಟ್ ಇಟ್. ಅದು ಪಾಯ್ಸನ್ ಅಂದರೆ ಗೊತ್ತು, ಇಟ್ಸ್ ಗೋಯಿಂಗ್ ಟು ಕಿಲ್ ಮೀ. ಸೊ ಅದನ್ನು ತಿಂದು ನಾನು ಪರೀಕ್ಷೆ ಮಾಡ್ಕೋಬೇಕಾ, ನಾನು ಬದುಕ್ತೀನ ಸಾಯ್ತೀನಿ ಅಂತ? ನೋ. ವೆನ್ ಐ ಹರ್ಡ್ ದಟ್ there is some poison, that is sufficient for the buddhi. So much of transformation is there. So buddhi, because of that gnana, what type of gnana? Doubtless. Because of the doubtless gnana, that buddhi is so sthira, it is easy for that buddhi to get established in the atma.
ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.